ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನಯಜ್ಞದಲ್ಲಿ ಶ್ರೀಮದ್ಭಾಗವತ ಪ್ರವಚನದ ಮೂಲಕ ಅನುಗ್ರಹಿಸಲು ಬಂದಿರುವಂತಹ ಪರಮಪೂಜ್ಯ ಅದಮಾರು ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ಹಾಗೂ ಎಲ್ಲ ಭಕ್ತಜನತೆಯ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ, ಈ ಜ್ಞಾನಯಜ್ಞಕ್ಕೆ ಪ್ರಾಯೋಜಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಎಲ್ಲ ಪ್ರಾಯೋಜಕರಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಹಾಗೂ ಶ್ರೋತೃವೃಂದಕ್ಕೂ ಸ್ವಾಗತವನ್ನು ಬಯಸ್ತಾ ಶ್ರೀಪಾದರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಭಾಗವತದ ಪ್ರವಚನದ ಮೂಲಕ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲಜನ ಔನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೇಚಿದಸ್ಮನ್ ಮನಸಿ ಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ. ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೆ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ತಮಗೆ ಜೀವನದಲ್ಲಿ ಬಂದಿರುವ ಆಪತ್ತುಗಳನ್ನೇ ದೊಡ್ಡ ಸಂಪತ್ತನ್ನಾಗಿ ಸ್ವೀಕರಿಸಿರುವ ಕುಂತಿ ಆ ಆಪತ್ತುಗಳನ್ನು ಮೆಲುಕು ಹಾಕಿದ್ದಾಳೆ. ಸಂಪತ್ತನ್ನು ಮೆಲುಕು ಹಾಕ್ತೇವಲ್ಲ, ನಮ್ಮಲ್ಲಿ ಬಂದ ಸಂಪತ್ತನ್ನು, ಆ ರೀತಿ ಸಂಪತ್ತು, ಅಂತಹ ಸಂಪತ್ತು, ಎಲ್ಲಿ ಅಷ್ಟು ಆಸ್ತಿ, ಇಲ್ಲಿ ಎಷ್ಟು ಆಸ್ತಿ, ಇಂತಹ ಚಿನ್ನ, ಇಂತಹ ಆಭರಣ, ಇಂತಹ ದುಡ್ಡು, ಅಲ್ಲಿಂದ ಇಷ್ಟು ಬಂತು, ಇಲ್ಲಿಂದ ಇಷ್ಟು ಬಂತು ಅಂತ ನಾವೆಲ್ಲ ಏನು ನಮ್ಮ ಸಂಪತ್ತನ್ನು ಲೆಕ್ಕ ಹಾಕ್ತೇವೆ. ಹಾಗಾದರೆ ಯಾವುದನ್ನು ಲೆಕ್ಕ ಹಾಕೋದು? ಯಾವುದನ್ನು ಲೆಕ್ಕ ಹಾಕಿ ನಮಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅಂತ ಸಿಗುತ್ತೋ, ನಮಗೆ ಸ್ವಲ್ಪ ಮುಖ ಅರಳುತ್ತೋ ಅಂಥದ್ದನ್ನು ಲೆಕ್ಕ ಹಾಕ್ತೇವೆ, ಅಂಥದ್ದನ್ನು ಮೆಲುಕು ಹಾಕ್ತೇವೆ. ಸದ್ಯ ಈಗ ಕುಂತಿ ಯಾವುದನ್ನು ಮೆಲುಕು ಹಾಕಿದಳು? ತಮಗೆ ಬಂದಿರತಕ್ಕಂಥ ಆಪತ್ತುಗಳನ್ನೆಲ್ಲ ಕೃಷ್ಣನ ಮುಂದೆ ಮೆಲುಕು ಹಾಕಿದಳು. ಮೆಲುಕು ಹಾಕುವುದು ಯಾವುದನ್ನು ಮೆಲುಕು ಹಾಕಿದಾಗ ನಮಗೆ ನೆಮ್ಮದಿ ಅಂತ ಸಿಗುತ್ತೋ ಅದನ್ನು ಪುನಃ 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 ಮೆಲುಕು ಹಾಕುವುದು. ಆಪತ್ತುಗಳನ್ನು ಮೆಲುಕು ಹಾಕುತ್ತಾ ಇದ್ದಾಳೆ ಅಂತಂದರೆ ಇವಳಿಗೆ ಆಪತ್ತೇ ಒಂದು ದೊಡ್ಡ ಸಂಪತ್ತು ಅಂತ ಅರ್ಥ. ಆದ್ದರಿಂದ ಕೃಷ್ಣನ ಮುಂದೆ ಮತ್ತೊಮ್ಮೆ ಏನೆಲ್ಲ ತಾನು ಜೀವನದಲ್ಲಿ ಅನುಭವಿಸಿಕೊಂಡು ಬಂದಳು. ನಾವಿಲ್ಲಿ ನಮ್ಮಲ್ಲಿ ಕ್ರಮ ಉಂಟಲ್ಲ, ಸುಮ್ಮನೆ ಅದೊಂದು ಏನೋ ಒಂದು ಸಂದರ್ಭದಲ್ಲಿ ಕಹಿ ಘಟನೆ ಪುನಃ ಯಾಕೆ ಮೆಲುಕು ಹಾಕ್ತೀರಾ? ಏನೋ ಆಯಿತು, ನಡೆದು ಹೋಯಿತು, ಮರ್ತು ಬಿಡಿ. ಗತನ್ನ ಚಿಂತೆ ಪ್ರಾಜ್ಞ, ಆದದ್ದು ಆಗಿ ಹೋಯಿತು, ಅದನ್ನು ಮರ್ತು ಬಿಡೋಣ. ಆ ಕಹಿ ಅನುಭವ ಮತ್ತು ಯಾಕೆ ಪುನಃ ಮನಸ್ಸನ್ನು ಇಟ್ಟುಕೊಳ್ಬೇಕು ಅಂತ ಸಾಮಾನ್ಯವಾಗಿ ನಿಮ್ಮ ಮನಸ್ಸಿಗಿರುತ್ತಲ್ಲೋ, ಕುಂತಿ ಅದನ್ನೇ ಮೆಲುಕು ಹಾಕ್ತಾ ಇದ್ದಾಳೆ. ಏನರ್ಥ? ಕುಂತಿಯ ಜೀವನದಲ್ಲಿ ಆಪತ್ತುಗಳೇ ಅವಳಿಗೆ ಸಂಪತ್ತು. ನಾವು ದೇವರಲ್ಲಿ ಬೇಡುವುದೇನು? ಸಂಪತ್ತು ಕೊಡು ಅಂತಲೇ ದೇವರಲ್ಲಿ ಬೇಡುವುದು. ಅವಳು ಕೂಡ ಏನು ಬೇಡಿದ್ದು? ದೇವರಲ್ಲಿ ಸಂಪತ್ತನ್ನೇ ಕೊಡು ಅಂತ ಬೇಡಿದ್ದು. ಅವಳ ಸಂಪತ್ತಿಗೂ ನಮ್ಮ ಸಂಪತ್ತಿಗೂ, ಅವಳ ಸಂಪತ್ತಿಗೆ ಕಳ್ಳಕಾಕರ ಭಯ ಇಲ್ಲ, ನಮ್ಮ ಸಂಪತ್ತಿಗೆ ಕಾಕಪೋಕರ ಭಯ ಉಂಟು.
ಆ ದೃಷ್ಟಿಯಲ್ಲಿ ಅವಳು ಆಪತ್ತುಗಳನ್ನೇ ಸಂಪತ್ತುಗಳನ್ನಾಗಿ ಭಗವಂತನ ಮುಂದೆ ಬೇಡಿದ್ದಾಳೆ. ನೀನು ನಮಗೆ ಯಾವ ಯಾವ ರೀತಿಯಲ್ಲಿ ರಕ್ಷಣೆಗೆ ಬಂದಿದ್ದಿ, ನೀನು ಬಂದಿದ್ದಿ, ಇಲ್ಲ ಕೊನೆಗೆ ಬಂದದ್ದು ಕೃಷ್ಣ. ಆದ್ರಿಂದ ಅಷ್ಟ ತನಕ ಕೃಷ್ಣ ಸ್ವಯಂ ತಾನು ಬಂದು ರಕ್ಷಣೆ ಮಾಡಿದ್ದು ಅಂತಿಲ್ಲ. ಯಾವಾಗ ದ್ರೌಣ್ಯಸ್ತ್ರತಃ ಅಶ್ವತ್ಥಾಮಾಚಾರ್ಯರ ನಾರಾಯಣ ಅಸ್ತ್ರನೋ ಏನು ಪ್ರಯೋಗ ಮಾಡಿದ್ರು, ಪ್ರಯೋಗ ಮಾಡಿ ತಾನು ಒಂದು ಅಕ್ಷೋಹಿಣಿ ಸೈನ್ಯವನ್ನು ಒಂದೇ ದಿವಸ ಏನು ಕೊಂದಿದ್ರು, ಆವಾಗ ಮಾತ್ರ ಅವರ ಉದ್ದೇಶ ಏನಿತ್ತು, ಅಶ್ವತ್ಥಾಮ ಆಚಾರ್ಯರ ಉದ್ದೇಶ ಏನಿತ್ತು, ಈ ದಿವಸ ಅರ್ಜುನ ಸಾಯಬೇಕು ಎನ್ನುವ ಉದ್ದೇಶದಿಂದ ಪ್ರಯೋಗ ಮಾಡಿದ್ದು. ಕೃಷ್ಣ ಏನು ಮಾಡಿದ, ಆ ಒಂದು ಕೊನೆಯ ಸಂದರ್ಭದಲ್ಲಿ ಕೃಷ್ಣ ಸ್ವಯಂ ತಾನಾಗಿಯೇ ನಿಂತು ಅರ್ಜುನನ್ನು ಆ ಆಪತ್ತಿನಿಂದ ಪಾರು ಮಾಡಿದ. ಅಷ್ಟರ ತನಕ ಕೃಷ್ಣ ಅವರಿಂದ ಇವರಿಂದಲೇ ಯಾರನ್ನು ಅವನನ್ನು ಕಳಿಸೋದು, ಇವನನ್ನು ಕಳಿಸೋದು, ಇಲ್ಲ ಪಾಂಡವರಿಂದಲೇ ಅವರ ರಕ್ಷಣೆಯನ್ನು ಮಾಡಿಸುವುದು, ಹೀಗೆಲ್ಲ ಮಾಡ್ತಾ ಬಂದ. ಆದ್ರಿಂದ ಕೊನೆಯ ಇದು ಅದಕ್ಕೋಸ್ಕರ, ಇಲ್ಲದಿದ್ರೆ ಮಹಾರಥ ಅಸ್ತ್ರತಃ ಅಂತ ಹೇಳುವಾಗ, ಮಹಾರಥಿಕರ ಅಸ್ತ್ರಗಳಿಂದ ರಕ್ಷಣೆ ಮಾಡಿದ್ದಿ ಅಂತ ಹೇಳುವಾಗ ಅಲ್ಲಿ ಅಶ್ವತ್ಥಾಮಾಚಾರ್ಯರ ಅಸ್ತ್ರವು ಸೇರಿಕೊಂಡಿರುತ್ತೆ. ಆದರೆ ಅದನ್ನು ಪ್ರತ್ಯೇಕವಾಗಿ ಹೇಳುವ ಉದ್ದೇಶ ಕೃಷ್ಣ ಅಲ್ಲಿ ಸ್ವಯಂ ತಾನು ಹೇಗೆ ರಕ್ಷಣೆ ಮಾಡ್ತಾ ಇದ್ದೇನೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದ. ಆ ದೃಷ್ಟಿಯಿಂದ 7 ರೀತಿಯಲ್ಲಿ ನೋಡಿದ್ದೇವಲ್ಲ. ಇದನ್ನೇ ಏನು, ಕಣ್ಣಿಗೆ ವಯಂದದಲ್ಲಿ ಕೈಮೈ ತಿಣ್ಣಿಗೊದಗುವ ತೆರದಿ ಫಲ್ಗಳು ಪಣ್ಣು ಫಲಗಳ ನಗಿದು ಜಿಫ್ಫೆಗೆ ರಸವನೀವಂತೆ. ಜಗನ್ನಾಥದಾಸರ ಧಾಟಿ, ಭಗವಂತ ನಮ್ಮನ್ನು ರಕ್ಷಣೆ ಹೇಗೆ ಮಾಡ್ತಾನೆ ಎನ್ನುವುದು ಜಗನ್ನಾಥದಾಸರ ಧಾಟಿಯಲ್ಲೇ ಬಂದದ್ದು. ಇದನ್ನೇ ಭಾಗವತದ ಈ ಮಾತನ್ನೇ ಅವರು ತರ್ಜಮೆ ಮಾಡಿದ್ದು ಕನ್ನಡಕ್ಕೆ. ಕಣ್ಣಿಗೆ ವಯಂದದಲ್ಲಿ ಕೈಮೈ ತಿಂಡಿಗೊದಗುವ ತೆರದಿ ಫಲ್ಗಳು ಪಣ್ಣು ಫಲಗಳನ್ನು ಅಗಿದು ಜಿಫ್ಫೆಗೆ ರಸವನೀವಂತೆ. 3 ರೀತಿ ಭಗವಂತನ ರಕ್ಷಣೆಯ ಕ್ರಮ. 3 ರೀತಿ ರಕ್ಷಣೆ ಮಾಡುವುದಕ್ಕೆ 3 ರೀತಿಯ ಉದಾಹರಣೆಯನ್ನು ಜಗನ್ನಾಥದಾಸರು ಕೊಟ್ಟಿದ್ದಾರೆ. ಒಂದು ಉದಾಹರಣೆಯಂತೆ ಮತ್ತೊಂದು ಉದಾಹರಣೆ ಇಲ್ಲಲ್ಲ. ಮೊದಲನೇದ್ದು ಕಣ್ಣು. ತುಂಬ ಸಲ ಹೇಳಿದ್ದೇನೆ ರಾಜಾಂಗಣದಲ್ಲಿ. ಕಣ್ಣಿಗೆ ವಯಂದದಲ್ಲಿ, ಕಣ್ಣಿನ ರೆಪ್ಪೆ ರಕ್ಷಣೆ ಮಾಡುತ್ತೆ. ಈ ವಿಷಯದ್ದು ನಿನ್ನೆ ಒಂಚೂರು ಹೇಳಿದ್ದೆ, ಮತ್ತೆ ಹೇಳ್ತೇನೆ. ಏದಮಾನ ಮದಹದಲ್ಲಿ ಇದು ಸೇರಿದ್ದು, ಪಿತ್ತ ನೆತ್ತಿಗೆ ಇರುವುದರಲ್ಲಿ ಇದು ಒಂದು ಸೇರಿದ್ದು. ಕಣ್ಣಿಗೆ ವಯಂದದಲ್ಲಿ, ಕಣ್ಣಿಗೆ ಕಸ ಬೀಳುತ್ತೆ, ಉಪಟಳ ಹೊರಗಿನಿಂದ ಬರುತ್ತೆ, ಕಸ ಕಣ್ಣಿಗೆ ಬೀಳುತ್ತೆ. ಆವಾಗ ರಕ್ಷಣೆ ಮಾಡುವುದು ಯಾರು? ರೆಪ್ಪೆ ಬಂದು ರಕ್ಷಣೆ ಮಾಡಿತ್ತು. ರೆಪ್ಪೆ ಬಂದು ರಕ್ಷಣೆ ಮಾಡುವುದಾದ್ರೆ ಏನಂತೆ ಗೊತ್ತಾ? ಶಾಸ್ತ್ರಕಾರರಂತಾರೆ, ರೆಪ್ಪೆಯಲ್ಲಿ ಭಾರತಿ ಕೂತಿದ್ದಾಳೆಂತೆ. ಶಾಸ್ತ್ರಕಾರರು ಕುಲಂಕ ಒಂದೊಂದೇ ಎಳೆಯಾಗಿ ಬಿಡಿಸ್ತಾರೆ. ಹಾಗಾದರೆ ಕಣ್ಣಿನೊಳಗೆ ಗುಡ್ಡೆ ಉಂಟಲ್ಲ, ಕಪ್ಪು ಗುಡ್ಡೆ ಉಂಟಲ್ಲ, ಕಪ್ಪು ಗುಡ್ಡೆ ಮಧ್ಯದಲ್ಲಿಂದು ಪುಟ್ಟ ಬೊಟ್ಟು ಉಂಟಲ್ಲ, ಆ ಹೊರಬದಿಯಲ್ಲಿ ಒಂದು ಬಿಳಿ ಗುಡ್ಡ ಉಂಟಲ್ಲ, ಬಿಳಿ ಗುಡ್ಡದ ಮಧ್ಯದಲ್ಲಿ ಆ ಚಾರು ಚೂರು ಅಂತ ಏನೋ ಕೆಂಪು ಗಿಂಪು ರೇಖೆಗಳೆಲ್ಲ ಉಂಟಲ್ಲ, ಎಲ್ಲದಕ್ಕೂ ಕೂಡ ಯಾವ ಋಷಿ ಇದ್ದಾನೆ, ಯಾವ ದೇವತೆ ಇದ್ದಾರೆ ಅಂತ ಅದನ್ನು ಪೂರ ಚೆನ್ನಾಗಿ ಉಪನಿಷತ್ಕಾರರು ಚೆನ್ನಾಗಿ ಬಿಡಿಸಿಕೊಟ್ಟಿದ್ದಾರೆ. ಒಟ್ಟಿಗೆ ಅಂತೂ ಕೆಲವು ಋಷಿಗಳು, ಕೆಲವು ದೇವತೆಗಳು ಕಣ್ಣ ಒಳಗಿರತಕ್ಕಂಥ ಬೊಂಬೆ, ಕನೀನಿಕ, ಇದರಲ್ಲೆಲ್ಲ ಕಣ್ಣ ಗುಡ್ಡೆ, ಬೊಂಬೆ, ಕನೀನಿಕ ಅಂತಂದರೆ ಆ ಬೊಂಬೆ, ಕಪ್ಪು ಬೊಂಬೆ ಮಧ್ಯದಲ್ಲಿರತಕ್ಕಂಥ ಚುಕ್ಕೆಗೆ ಕನೀನಿಕ ಅಂತ ಹೆಸರು. ಇದರಲ್ಲೆಲ್ಲ ಯಾವ್ಯಾವ ದೇವತೆಗಳಿದ್ದಾರೆ ಅಂತ ನೋಡಿಕೊಂಡು ಕೊನೆಗೆ ಕಣ್ಣಿನ ರೆಪ್ಪೆಯಲ್ಲಿ ಕೂತಿದ್ದಾಳೆ ಭಾರತಿ. ಹಾಗಾದರೆ ಕಣ್ಣಿಗೆ ಕಸ ಬಿದ್ದಾಗ, ಈ ಒಳಗಿರತಕ್ಕಂಥ ದೇವತೆಗಳಿಗೆ ಉಪಟಳ ಬಂದಾಗ ರಕ್ಷಣೆ ಮಾಡುವ ಜವಾಬ್ದಾರಿ ಹೊತ್ತವಳು ಭಾರತಿ. ತಕ್ಷಣ ಬಂದುಬಿಟ್ಟು ಮೇಲಿನ ರೆಪ್ಪೆ ಕೆಳಗೆ ಮುಚ್ಚಿಬಿಡ್ತು. ಕೆಳಗಿನ ರೆಪ್ಪೆಗೆ ಧರಣಿ ಅಭಿಮಾನಿನಿಯಂತೆ, ಮೇಲಿನ ರೆಪ್ಪೆಗೆ ಭಾರತಿ ಅಭಿಮಾನಿನಿಯಂತೆ. ಆದ್ರಿಂದ ರಕ್ಷಣೆಗೆ ನಮಗೆ ಯಾರು ಬರೋದು? ಮೇಲಿನಿಂದಲೇ ಬರಬೇಕು. ಕೆಳಗಿನವರೇ ಬಾಯಿ ಬಿಟ್ಟರೆ ಬರಬೇಕು ಮೇಲಿನಿಂದಲೇ. ನಾವು ನಿಂತ ನೆಲವೇ ಬಾಯಿ ಬಿಡುವ ಪ್ರಸಂಗ ಬಂದಾಗ ಕೆಳಗಿನ ರೆಪ್ಪೆ ಎಷ್ಟು ಮುಚ್ಚಿಕೊಳ್ಳುತ್ತೆ? ಕೆಳಗಿನ ರೆಪ್ಪೆ ಎಲ್ಲಿ ಬರುತ್ತೆ? ಮೇಲಿನ ರೆಪ್ಪೆ ಬರಬೇಕಲ್ವ ಕೆಳಗಿನ ತನಕ. ಆ ಧಾಟಿಯಲ್ಲಿ ಶಾಸ್ತ್ರಕಾರಂತಾರೆ, ಹಾಗಾದ್ರೆ ಕಣ್ಣಿನ ರೆಪ್ಪೆಯಲ್ಲಿ ಭಾರತಿಯನ್ನು ಚಿಂತನೆ ಮಾಡಬೇಕು. ಕಣ್ಣಿಗೆ ಕಸ ಬಿತ್ತ, ಬೀಳುವ ಪ್ರಸಂಗದಲ್ಲಿ ರೆಪ್ಪೆ ಬಂದು ಮುಚ್ಚಿಕೊಂಡಿತಲ್ಲ, ಕಣ್ಣಿಗೆ ವಯಂದದಲ್ಲಿ. ಇದರಿಂದ ಏನು ತಿಳ್ಕೊಳ್ಬೇಕು? ದೇವರು ಬಂದು ರಕ್ಷಣೆ ಮಾಡಿದ. ಹೇಗೆ ರಕ್ಷಣೆ ಮಾಡಿದ? ನಮಗೆ ಕಾಣಿಸುವುದೇ ಇಲ್ಲ ದೇವರು. ನಮಗೆ ತೊಂದರೆ ಆಯಿತು ಅಂತಂದಾಗ ಬಂದುಬಿಟ್ಟ. ಅವ ಕಾಣಿಸ್ತಾನ, ನಾನೇ ನಿನ್ನನ್ನು ರಕ್ಷಣೆ ಮಾಡಿದ್ದು ಅಂತ ಅವೇನಾದರೂ ಹೇಳಿಕೊಂಡಿದ್ದಾನೆ? ಹೇಳ್ತಾನ?
ಇಲ್ಲ, ತಕ್ಷಣದಲ್ಲೇ ಬಂದು ಬಿಟ್ಟ, ರಕ್ಷಣೆ ಮಾಡಿದ. ಓಹೋ, ಹಾಗಾದರೆ ರೆಪ್ಪೆ ನಮಗೆ ಕಾಣಿಸುವುದು ಹೇಗೆ? ರೆಪ್ಪೆಯನ್ನು ನೋಡಬೇಕು, ನಮಗೆ ತುಂಬ ಆಸೆ ಇರುತ್ತಲ್ಲ. ನನ್ನ ಕಣ್ಣಿಗೆ ರಕ್ಷಣೆ ಕೊಟ್ಟ ರೆಪ್ಪೆಯನ್ನು ನೋಡಬೇಕು ಅಂತ ಆಸೆ ತುಂಬ ಇರುತ್ತಲ್ಲ ನಮಗೆ. ರೆಪ್ಪೆ ನೋಡಬೇಕಾದ್ರೆ ಏನು ಮಾಡಬೇಕು? ಕನ್ನಡಿ ಬೇಕು ಅಷ್ಟೇ, ದರ್ಪಣ ಬೇಕು ಅಷ್ಟೇ. ಕಣ್ಣಿನ ಮುಂದೆ ದರ್ಪಣ ಇಟ್ಟುಕೊಂಡೆವು ಅಂತಂದ್ರೆ ನಮ್ಮ ಕಣ್ಣಿನ ರೆಪ್ಪೆ ನಮಗೆ ಕಾಣಿಸುತ್ತೆ. ಓ, ಹಾಗೆ ಕಾಣಿಸುವುದಿಲ್ಲಲ್ಲ, ರಕ್ಷಣೆ ಮಾಡ್ತಾ ಇದ್ರೂ ಕೂಡ ರೆಪ್ಪೆ ಹಾಗೆ ಕಾಣಿಸುವುದಿಲ್ಲಲ್ಲ. ಅದೇ ರೀತಿಯಲ್ಲಿ ನಮ್ಮನ್ನು ನಿಮ್ಮನ್ನು ಕಾಪಿಡುವ ಭಗವಂತನನ್ನು ಕಾಣಬೇಕು ಅಂತ ತುಂಬ ಆಸೆ ಇರುತ್ತಲ್ಲ ನಮಗೆ, ಹಾಗೆ ಕಾಣಿಸುವಲ್ಲ. ಮತ್ತೆ ಅಲ್ಲಿ ಒಂದು ಕನ್ನಡಿ ಬೇಕು. ಆ ಕನ್ನಡಿಯ ಹೆಸರು ಶಾಸ್ತ್ರ ದರ್ಪಣ ಅಂತ ಹೇಳಿ ಅಷ್ಟೇ. ಆದ್ರಿಂದ ಕೆಲವು ಸಂದರ್ಭದಲ್ಲಿ ಶಾಸ್ತ್ರಗಳನ್ನು ದರ್ಪಣ ಅಂದ್ರೆ ಕನ್ನಡಿ. ಅದು ತುಳಿಯುನದ್ದೇನು, ಯಾವುದನ್ನು ಹೊತ್ತು ಹಾಕಿದ್ರೆ ದರಿತು ಪೋಪುಣು, ಅದಕ್ಕೆ ದರ್ಪಣ ಅಂತ. ಒಡೆದು ಹೋಗುತ್ತಲ್ಲ, ಕೆಳಗೆ ಬಿದ್ದರೆ ಅದಕ್ಕೆ ದರ್ಪಣ ಅಂತ ಹೇಳ್ತಾರೆ. ಹಾಗಾದ್ರೆ ಬೇಕಲ್ಲ, ದರ್ಪಣದಿಂದಾಗಿ ಅಲ್ವೋ ನಮ್ಮ ನಿಮ್ಮ ಕಣ್ಣಿನ ರೆಪ್ಪೆ ತೋರುವುದು. ಭಗವಂತನ ಕಾಣಬೇಕಾ? ಶಾಸ್ತ್ರ ದರ್ಪಣವನ್ನು ಎದುರಿಗೆ ಇಟ್ಟುಕೊಳ್ಳೋಣ. ಅದರಲ್ಲಿ ಭಗವಂತನ ಚಿತ್ರಣ ಚೆನ್ನಾಗಿ ಕೊಡ್ತಾರೆ ಶಾಸ್ತ್ರಕಾರರು. ಆ ದೃಷ್ಟಿಯಿಂದ ಹಾಗಾದರೆ ಕಣ್ಣಿಗೆ ಕಸಬಿತ್ತು, ರೆಪ್ಪೆ ಕಾಣಿಸೋಲ್ಲ, ರೆಪ್ಪೆ ಬಂದು ರಕ್ಷಣೆ ಕೊಟ್ಟಿತು. ನಮಗೆ ಸಮಸ್ಯೆಗಳು ಬಂತು, ದೇವರು ಕಾಣಿಸೋಲ್ಲ, ಬಂದು ರಕ್ಷಣೆ ಕೊಟ್ಟ. ಒಂದಾಯಿತು. ಎರಡನೇದ್ದು ಕೈ ಮೈ ತಿಣ್ಣಿಗೊದಗುವ ತೆರದಿ. ತಿಣ್ಣಿ ಅಂತಂದು ಬಿಟ್ಟರೆ ತುರಿಕೆ ಉಂಟಾಗುತ್ತಲ್ಲ, ಅಲ್ಲಲ್ಲಿ ಕೈ ಎಲ್ಲೆಲ್ಲ ಬೆನ್ನಲ್ಲೋ ಎಲ್ಲೆಲ್ಲೋ ತುರಿಕೆ ಉಂಟಾಗುತ್ತಲ್ಲ. ಆ ಸಂದರ್ಭದಲ್ಲಿ ಏನು? ಆ ಬಂದಲ್ಲಿ ಕೈ ಮೈ ತಿಣ್ಣಿಗೊದಗುವ ತೆರದಿ, ಕೈ ತುರಿಕೆ ಉಂಟಾದದ್ದು ಮೈಗೆ ಸಹಾಯಕ್ಕೆ ಬಂದದ್ದು ಕೈ. ಇನ್ನೂ ಬೇಕಾ? ಇದು ನಮ್ಮದೇ ಆಯಿತು. ಅಂತೂ ಯಾರಿಗೋ ತುರಿಕೆ ಉಂಟಾದದ್ದು ಯಾರೋ ಬಂದು ರಕ್ಷಣೆ ಮಾಡಿದ್ದು. ಏನೇ ಇರಲಿ, ನಮ್ಮದೇ ಕುಟುಂಬದವರು. ನಮ್ಮೊಳಗೆ ಅಂತ ಇರುತ್ತಲ್ಲ ಕೆಲವರದ್ದೆಲ್ಲ. ನನ್ನದೇ ಮೈ, ನನ್ನದೇ ಕೈ. ನನ್ನ ಮೈಗೆ ತುರಿಕೆ ಉಂಟಾದಾಗ ಸರಿ, ನನ್ನ ಕೈ ಅಲ್ಲಿಗೆ ಹೋಗಿ ತುರಿಕೆ ಪರಿಹಾರ. ಬೆನ್ನು ತುರಿಸಿದರೆ ಏನು ಮಾಡೋದು? ನಮ್ಮ ಕೈ ಅಲ್ಲಿ ತನಕ ಹೋಗೋಲ್ಲ, ಕೆಲವು ಸಲ ಮನಸ್ಸಿದ್ರೂ ಹೋಗೋಲ್ಲ. ನಮ್ಮ ಕುಟುಂಬದವರಿಗೇನೇ ಸಮಸ್ಯೆ ಬಂದಾಗ ನಾವು ಹೋಗೋಲ್ಲ. ನಮಗೆ ಮನಸ್ಸಿಲ್ಲ, ಅವರಿಗೆ ಸಹಾಯ ಮಾಡಬೇಕು, ನಮಗೆ ಮನಸ್ಸಿರೋಲ್ಲ, ನಾವು ಹೋಗೋಲ್ಲ. ಕೆಲವರು ಪ್ರಯತ್ನ ಮಾಡ್ತಾರೆ, ಹೋಗ್ಲಿಕ್ಕಾಗೋಲ್ಲ. ಕೈ ಪ್ರಯತ್ನ ಮಾಡುತ್ತೆ ಬೆನ್ನಿನ ತನಕ ಹೋಗ್ಲಿಕ್ಕೆ, ಪಾಪ ಎಟಕೋಲ್ಲ ಕೈಗೆ. ಆವಾಗ ಯಾರು ಬರಬೇಕು? ಆವಾಗ ಪಕ್ಕದವರು ಯಾರಾದರೂ ಬರಬೇಕು. ಒಂಚೂರು ಬೆನ್ನು ತುರಿಸ್ತದೆ ಮಾರಾಯ ಅಂತ. ನಮ್ಮಲ್ಲಿ ಈಗಲೂ ಒಂದು ಕೇಳೋದುಂಟು, ಕಾಣುತ್ತೆ. ಏನೋ ಸ್ವಲ್ಪ ಅಬದ್ಧ ಮಾತಾಡಿದರೆ ಏನು ಬೆನ್ನು ತುರಿಸುತ್ತಾ ಅಂತ ಕೇಳೋದುಂಟು ನಮ್ಮಲ್ಲಿ ಒಂದು. ಹಾಗಾದರೆ ಯಾರು ಬರಬೇಕು ಸಹಾಯಕ್ಕೆ? ಬೇರೆ ಯಾರೋ, ಇನ್ನೊಬ್ರು ಯಾರೋ ಬರಬೇಕು. ಯಾರು ಸಿಕ್ಕಿಲ್ಲ, ಕಂಬನೋ ಗೋಡೆನೋ ಆಗುತ್ತೆ ನಮಗೆ. ಮೊನ್ನೆ ತನಕ ಹೇಳ್ತಿದ್ರು, ಈಗ ಅಂಥವ್ರು ಯಾರು ಇಲ್ಲ ಪ್ರಾಯಶಃ. ಇದ್ರದೇ ನನಗೆ ಜಪ ಪೂಜೆ ಕಲಿಸಿದಂತಹ ಹರಿಭಟ್ರು ಅಂತ ಅವರು ಉಪನ್ಯಾಸಕ್ಕೆ ಬರ್ತಾರೆ ನಿತ್ಯ ಇಲ್ಲಿಗೆ. ಅವರಿಗವನಾದರೂ ಗೊತ್ತಿರಬಹುದು ಏನು. ಈ ಚೌಕಿಯಲ್ಲಿ ಒಂದು ಕಂಬ ಇತ್ತು, ಈಗ ಕಂಬವನ್ನೆಲ್ಲ ಸ್ವಲ್ಪ ಹೊಸ್ತು ಮಾಡಿದ್ದಾರೆ. ಒಂದು ಕಂಬ ಇತ್ತು. ಆ ಒಂದು ಕಂಬವನ್ನು ಯಾರೂ ಮುಟ್ತಿರಲಿಲ್ಲ ಅಂತೆ. ಮೊದಲೆಲ್ಲ ಯಾರೂ ಮುಟ್ತಿರಲಿಲ್ಲ ಅಂತ. ಯಾಕೆ ಅಂತಂದರೆ ಇಲ್ಲಿ ಒಬ್ಬರು ಕೆಲಸದವರಿದ್ರಂತೆ ಭಾಳ ಹಿಂದೆ. ಅವರಿಗೆ ಬೆನ್ನು ತುಂಬ ಕಜ್ಜಿ ಅಂತಂದಮೇಲೆ ತುರಿಸುತ್ತೆ ಅಲ್ವಾ, ಕೈ ಹೋಗೋಲ್ಲ, ಮತ್ತೊಬ್ಬರು ತುರಿಸಲಿಕ್ಕೆ ಬರೋಲ್ಲ, ಬಂಧುಗಳಂತೂ ಸುತರ ಮುಟ್ಲಿಕ್ಕೆ ಬರೋಲ್ಲ. ಆವಾಗ ಏನು ಮಾಡ್ತಿದ್ದಾರಂತೆ, ಚೌಕಿ ಹೋಗಿ ಆ ಕಂಬಕ್ಕೆ ಬೆನ್ನು. ಇದು ನನಗೆ ಆಶ್ರಮ ಆಗಿ ಸ್ವಲ್ಪ ಸಮಯ ತನಕ ನಾನು ಇಲ್ಲೇ ಇರತಕ್ಕಂಥವರಿಂದ ಕೇಳಿದ್ದು. ಅವರೇ ನನಗೆ ಹೇಳಿದ್ದಿದ್ದಲ್ಲ, ಸ್ವಾಮಿ ಅವನಿಗೆ ಕಂಬ ಮುಟ್ಟೋತ್ತಿರಿ ಇರಲ್ಲ ಅಂತ. ನನಗೆ ಮೊದಲು ಕಲಿಸಿದ್ದವರು ಅದನ್ನು, ಆ ಕಂಬವನ್ನು ಮುಟ್ಟಬೇಡಿ ಅಂತ. ಹಾಗಾದರೆ ಯಾರು ಸಹಾಯಕ್ಕೆ ಬಂದದ್ದು? ಮೂರನೇ ವ್ಯಕ್ತಿ ನಮಗೆ ಸಹಾಯಕ್ಕೆ ಬರುವುದಲ್ಲೋ. ಯಾರು ಕಳಿಸಿದ್ದು ಮೂರನೇ ವ್ಯಕ್ತಿಯನ್ನು? ಭಗವಂತ ಕಳಿಸಿದ್ದು. ಮೈಗೆ ತಿಂಡಿ ಬಂದಾಗ, ಮೈಗೆ ತುರಿಸುವಿಕೆ ಬಂದಾಗ ನಮ್ಮ ಕೈ ಮೈ ತಿಣ್ಣಿಗೊದಗುವ ತೆರೆದಿ. ಇದು ಯಾವುದಕ್ಕೆ ಉದಾಹರಣೆ? ಯಾವ ಅಂಶದಲ್ಲಿ ಉದಾಹರಣೆ ತೆಗೆದುಕೊಳ್ಬೇಕು ಅಂತಂದ್ರೆ, ಒಬ್ಬರಿಗೆ ತೊಂದರೆ ಬಂದಾಗ ಮತ್ತೊಬ್ಬರು ಸಹಾಯಕ್ಕೆ ಭಗವಂತ ಕಳಿಸ್ತಾನೆ, ಇನ್ನೊಬ್ಬರನ್ನು ಸಹಾಯಕ್ಕೆ ಭಗವಂತ ಕಳಿಸ್ತಾನೆ. ನಮ್ಮ ಕುಟುಂಬದವರನ್ನು ಕಳಿಸ್ಬೋದು, ಮೂರನೇ ವ್ಯಕ್ತಿಯನ್ನು ಕಳಿಸ್ಬೋದು ಎನ್ನುವುದಕ್ಕೆ ಇದು ಉದಾಹರಣೆ. ಇನ್ನೊಂದು ಇದರಲ್ಲಿ ದೊಡ್ಡದೇನು ಅಂತಂದ್ರೆ, ಕಾಲಿಗೆ ತುರಿಕೆ ಉಂಟಾಯಿತು ಅಂತಂದ್ರೆ ನಾವು ಬಗ್ಗಿ ನಮ್ಮ ಕೈಯನ್ನು ಅಲ್ಲಿ ತನಕ ಕೊಂಡೋಗಿ ತುರಿಸ್ತೇವೆ. ಬೆನ್ನಿಗೆ ತುರಿಕೆ ಉಂಟಾದಾಗ ನಮ್ಮ ಕೈಯೇ, ಸಹಾಯ ಮಾಡತಕ್ಕಂತಹ ಕೈಯೇ ಬೆನ್ನ ಹಿಂದೆ ಹೋಗುತ್ತೆ ಹೊರತು ಬೆನ್ನನ್ನು ತಂದು ಮುಂದೆ ಇಟ್ಟು ಸ್ವಲ್ಪ ತುರಿಸಿ ಆಮೇಲೆ ಪುನಃ ಬೆನ್ನನ್ನಲ್ಲೇ ಇಡತಕ್ಕಂಥ ಪ್ರಸಂಗ ನಮ್ಮಲ್ಲಿ ಬಂದಿಲ್ಲ. ಕಾಲನ್ನು ಮೇಲಕ್ಕೆತ್ತಿ ತುರಿಸಿ ಆಮೇಲೆ ಕೆಳಗಿಡತಕ್ಕಂಥ ಪ್ರಸಂಗ ಬಂದಿಲ್ಲ. ಈಗ ಇನ್ನೊಮ್ಮೆ ನೆನಪಿಸಿಕೊಡ್ತೇನೆ, ಯಾಕೆಂದರೆ ಕೆಲವು ಚಟಗಳುಂಟಲ್ಲ ನಮ್ಮದು,
ಅದು ಏನು ಎಷ್ಟು ಉಪನ್ಯಾಸದಲ್ಲಿ ಹೇಳಿದ್ರೂ ಕೂಡ ಉಪನ್ಯಾಸ ಮಾಡುವವರಿಗೇನು ಆ ಚಟ ಹೋಗುವುದಿಲ್ಲ ಅಂತೆ, ಇನ್ನು ಕೇಳುವವರಿಗೆ ಹೇಗೆ ಹೋಗುತ್ತೆ? ಯಾರೋ ಒಬ್ರು ಮಾತಾಡ್ತಿರುವಾಗ ನಾನು ಅವರಿಗೆ ಹೇಳಿದ್ದು, ಯಾಕೆ ಸುಮ್ಮನೆ ನೀವು ಅಷ್ಟು ಒದರ್ತೀರಾ, ಮೆಲ್ಲ ಮಾತಾಡಬಾರ್ದಾ, ನಾನೇನು ಕಿವಿಡ, ನಾನು ಅವರಿಗೆ ಹೇಳಿದ್ದುಂಟು, ಆದರೆ ನನ್ನ ಉಪನ್ಯಾಸ ಮಾತ್ರ. ಯಾರೋ ಹೇಳ್ತಿದ್ರಂತೆ, ಏನು ಸ್ವಾಮಿಗಳು ಅಷ್ಟು ಒದರೋದು ಯಾಕೆ, ಅಷ್ಟು ಗಟ್ಟಿ, ನಾವೇನು ಕಿವಿಡ್ರ ಇಲ್ಲಿ ಕೂತವರು, ಮೆಲ್ಲ ಮಾತಾಡು. ನನಗೆ ಪೂರ್ತಿ ಗೊತ್ತಾಗೋದು ಯಾವಾಗ ಗೊತ್ತೋ, ಉಪನ್ಯಾಸ ಮುಗಿದ ಮೇಲೆ. ಮೆಲ್ಲ ಮಾತಾಡಬೇಕಿತ್ತು. ಆದರೆ ಇನ್ನೊಬ್ಬರಿಗೆ ನಾವು ಹೇಳೋದು ಬಹಳ ಸುಲಭ, ಹೇಳಲಿಕ್ಕೆ ತುಂಬ ಸುಲಭ, ಆಚರಣೆಗೆ ತುಂಬ ಕಷ್ಟ ಉಂಟು. ಏನು ಅಂತ ತುಂಬ ಸಲ ಹೇಳಿದ್ದೆ. ನಮ್ಮ ಚಟ ಏನು ಅಂತಂದರೆ, ಸರೋವರಕ್ಕೆ ಕೈಕಾಲು ತೊಳಿಲಿಕ್ಕೆ ಇಳುವಾಗ ಕಾಲು ತೊಳಿಬೇಕಲ್ಲ, ಬೆನ್ನು ಬಗ್ಗುತ್ತಾ, ಮತ್ತೆ ಆ ಕಾಲಿಂದ ಈ ಕಾಲು, ಈ ಕಾಲಿಂದ ಆ ಕಾಲು ತೊಳ್ಕೊಂಡೆವು, ದೇವರೊಳಗೆ ಹೋಗಿಬಿಟ್ಟೆವು. ಅದಕ್ಕಂದ್ರು ಆ ಕಾಲಿಂದ ಈ ಕಾಲು, ಈ ಕಾಲಿಂದ ಆ ಕಾಲು, ಬೆನ್ನು ಬಗ್ಗಿಸಿ ಕೈಯಿಂದ ಕಾಲು ತೊಳೆಯದೆ ಕಾಲಿನಿಂದ ಕಾಲನ್ನು ತೊಳೆದು ಬಿಟ್ರೆ ದೇವರ ದರ್ಶನ ಅಲ್ಲ, ಕಲಿ ದರ್ಶನ ಅಂದ್ರೆ. ಕಾಲಿಂದ ಕಾಲನ್ನು ತೊಳ್ಕೊಳ್ಬಾರದು ಅಂತಂದಿದ್ದಾರೆ ಹಿರಿಯರು. ಹಾಗಾದ್ರೆ ಕಾಲು ತೊಳೆಯುವಾಗ ನಾವೇ ಬಗ್ಗುತ್ತೇವೆ, ಕಾಲಿಗೆ ತುರಿಕೆ ಉಂಟಾದಾಗ ನಾವೇ ಬಗ್ಗುತ್ತೇವಲ್ಲ, ಬಗ್ಗಿ ಕೈಯನ್ನು ಅಲ್ಲಿ ತನಕ ಕೊಂಡೋಗಿ ತುರಿಕೆಯನ್ನು ನಿವಾರಣೆ ಮಾಡ್ತೇವಲ್ಲ, ಅದೇ ರೀತಿ ನಮಗೆ ಸಮಸ್ಯೆಗಳು ಬಂದಾಗ ದೇವರು ಇಳಿದು ಬರ್ತಾನೆ ಹೊರತು, ನಿನಗೆ ಸಮಸ್ಯೆ ಬಂತ, ಬಾ ನನ್ನಲ್ಲಿಗೆ, ನಿನ್ನ ಸಮಸ್ಯೆಯನ್ನು ಪರಿಹಾರ ಮಾಡಿ ನಿನ್ನ ಅಲ್ಲಿಗೆ ಕಳಿಸ್ತೇನೆ, ಇಲ್ಲ. ಅಲ್ಲಿಗೆ ಕರ್ಕೊಂಡೋಗಿ ಸಮಸ್ಯೆ ಪರಿಹಾರ ಮಾಡಿದ ಮತ್ತೆ ಇಲ್ಲಿಗೆ ಯಾಕೆ ಕಳಿಸ್ಬೇಕವ? ಮತ್ತೆ ನೀವಿದ್ದಲ್ಲೇ ಇರಿ, ಏನು ನಿಮ್ಮ ಸಮಸ್ಯೆನ ಅಲ್ಲೇ, ಸ್ವಾಮಿ ಏನು ತುಂಬ ಸಮಸ್ಯೆ ಉಂಟು, ನಾನು ನಿಮ್ಮಲ್ಲಿಗೆ ಬಂದು, ಬೇಡ ಬೇಡ ನೀನು ಅಲ್ಲೇ ಇರು, ನಾನೇ ಬರ್ತೇನೆ ಅಲ್ಲಿಗೆ. ನಮ್ಮಲ್ಲಿ ತುಂಬ ಅಂಥದ್ದು ಕೆಲವರಲ್ಲಿ ಉಂಟಲ್ಲ, ಯಾಕೆ ಇವು ಇಲ್ಲಿ ಬಂದರೆ ಪಕ್ಕ ಹೋಗೋಲ್ಲ, ನಾನೇ ಅಲ್ಲಿಗೆ ಬಂದರೆ ಸಮಸ್ಯೆಗಳಿಗೆ ಬೇಗ ಹೊರಡ್ಬೋದಲ್ಲ. ಹಾಗಾದರೆ ದೇವರಂದ, ನೀನು ಇಲ್ಲೇ ಇರು, ನಿನ್ನ ಸಮಸ್ಯೆ ಏನು, ಸಮಸ್ಯೆ ಬಂದಾಗ ನನ್ನನ್ನು ಕೂಗು, ನಾನು ಬರ್ತೇನೆ. ಇಲ್ಲ, ನೀನು ಕೂಗಬೇಕಾಗಿಲ್ಲ, ಸಮಸ್ಯೆ ಉಂಟು ಅಂತ ಗೊತ್ತಾದಾಗ ನಾನೇ ಬಂದು ಬಿಡ್ತೇನೆ. ಇಲ್ಲಿ ತುರಿಕೆ ಉಂಟಾಯ್ತಲ್ಲ, ಕಾಲಿಗೆ ತುರಿಕೆ ಶುರುವಾಯ್ತಲ್ಲ, ತುರಿಕೆ ಶುರುವಾದ ಮೇಲೆ ನಮ್ಮ ಬುದ್ಧಿಗೆ ಗೊತ್ತಾಗಿ ಆಮೇಲೆ ಕೈ ಹೋಗು, ಅಲ್ಲಿ ತುರಿಕೆ ಉಂಟಾಗಿದೆ ಹೋಗು ಅಂತ ಮತ್ತೆ ಕಳಿಸುವುದ ಕೈ ಅಲ್ಲ, ತುರಿಕೆ ಉಂಟಾದ ತಕ್ಷಣ ಕೈ ಹೋಗಿಯೇ ಬಿಡ್ತು. ಅದೇ ರೀತಿಯಲ್ಲಿ ನಮಗೆ ಸಮಸ್ಯೆ ಬಂತು ಅಂತಂದಾಗ ಭಗವಂತ ಬಂದೇ ಬಿಡ್ತಾನೆ ಅಂತೆ. ನಾನು ಅವ ಕರೀಲಿಲ್ಲ ಅಂತ ಭಗವಂತ ಕಾಯುವುದಿಲ್ಲ ಅಂತಾರೆ. ಹಾಗಾದ್ರೆ ಕೈ ಮೈ ತಿಣ್ಣಿ ಗೊದಗುವ ತೆರದಿ ಆಯ್ತಾ, ಎರಡು ರೀತಿ ಆಯ್ತಾ. ಒಂದು ಕಾಣದೆ ರಕ್ಷಣೆ ಮಾಡ್ತಾನೆ, ಕೈ ಕಾಣುವಂತೆ ರಕ್ಷಣೆ ಮಾಡುತ್ತೆ, ಮಾತ್ರ ನಾವಿದ್ದಲ್ಲಿಗೆ ಬಂದು ರಕ್ಷಣೆ ಮಾಡುತ್ತೆ. ಹಾಗಾದ್ರೆ ಕಾಣದೆ ರಕ್ಷಣೆ ಮಾಡುವುದು ಒಂದು, ಕಾಣುವಂತೆ ನಾವಿದ್ದಲ್ಲಿಗೆ ಬಂದು ರಕ್ಷಣೆ ಮಾಡುವುದು ಎರಡನೇದ್ದಾಯಿತು. ಮೂರನೇದ್ದು ಪಣ್ಣು ಫಲಗಳ ಅಗಿದು ಜಿಹ್ವೆಗೆ, ಯಾವುದು ಫಲ್ಗಳು, ಪಣ್ಣು ಫಲಗಳ ನಗಿದು ಜಿಹ್ವೆಗೆ ರಸವ ನೀವಂತೆ. ಹಲ್ಲುಗಳು ಒಳಗಿಟ್ಟಿರತಕ್ಕಂತಹ ಹಣ್ಣುಗಳನ್ನೆಲ್ಲ ಜಗದು ಅದರ ರಸವನ್ನು ಹಲ್ಲುಗಳು ಅನುಭವಿಸುವುದಲ್ಲ, ನಾಲಿಗೆಗೆ ಅದರ ರುಚಿ ಕೊಡುತ್ತೆ. ಯಾರೋ ಶ್ರಮ ಪಟ್ಟದ್ದು ಯಾರಿಗೋ ಫಲ. ಅವನನ್ನು ಕಡದ, ಇವನನ್ನು ಬಡದ, ಭಾರಿ ಸಮುದ್ರಕ್ಕೆ ಸೇತುವೆ ಕಟ್ಟಿದ, ಲಂಕೆಗೆ ಹೋದ, ಊಟ ಇಲ್ಲ, ತಿಂಡಿ ತೀರ್ಥ ಎಂಥದ್ದು ಇಲ್ಲ, ಏನು ನಿದ್ದೆ ಸರಿಯಾಗಿಲ್ಲ, ದೈತ್ಯರನ್ನೆಲ್ಲ ಬಡದ. ಕಪಿಗಳು ಆರಾಮದಲ್ಲಿ ಕೂತ್ರ, ಚೆನ್ನಾಗಿ ಆಯಿತು ಅಂತ ಅಂದ್ಬಿಟ್ಟು. ನಾಲಿಗೆ ಚೆನ್ನಾಗಿ ಉಂಟು, ಇದರ ರುಚಿ ಚೆನ್ನಾಗಿ ಉಂಟು ಅಂತ ನಾಲಿಗೆ ಅನುಭವಿಸುತ್ತೆ. ಫಲ್ಗಳು ಪಣ್ಣು ಫಲಗಳ ನಗಿದು, ಎಲ್ಲಿ ಉಂಟು ಹಲ್ಲುಗಳು ನೋಡಿ, ರೆಪ್ಪೆ ಎಲ್ಲಿ ಉಂಟು, ಹೊರಗೆ ಉಂಟು, ಕೈ ಕಾಲು ಎಲ್ಲಿ ಉಂಟು, ಬೇರೆ ಬೇರೆ ಕಡೆ ಉಂಟು. ಹಲ್ಲುಗಳು ಎಲ್ಲಿದ್ದಾವೆ, ಒಳಗೇನೆ ಇದ್ದಾವೆ. ಮೂರು ರೀತಿಯಲ್ಲಿ ಮೂರು ದೃಷ್ಟ. ಇದು ಯಾರ ಚಾಕಚಕ್ಯತೆ? ಜಗನ್ನಾಥದಾಸರ ಚಾಕಚಕ್ಯತೆ. ಅವರೊಂದು ಪ್ರಾಯಶಃ ನಮ್ಮಲ್ಲಿ ಅದು ಇನ್ನೂ ಬಂದಿಲ್ಲ ಕಾಣುತ್ತೆ. ನಾವು ಅದರಲ್ಲಿ ಎಂಥದ್ದು ಸಂಶೋಧನೆ, ಎಂಥದ್ದು ರಿಸರ್ಚ್, ಅದರಿಂದ ಏನು PhD, ಅದರಿಂದ ಏನು ಡಾಕ್ಟರ್. ಯಾವುದರಲ್ಲಿ? ಆ ಕಪ್ಪೆ, ಈ ಹಾವು, ಆ ಒಳ್ಳೆ, ಈ ಕೆರೆ, ಆ ಇರುವೆ, ಈ ಬಿಲಿಕಂದೊಡಿ ಅಂತ ಇದರಲ್ಲೇ ನಮ್ಮದಾಯಿತು. ಯಾರೋ ಒಬ್ರು ಹೇಳಿದ್ದುಂಟು, ಜಗನ್ನಾಥ ದಾಸರ ಹರಿಕಥಾಮೃತ ಸಾರವೆಂಬ ಕನ್ನಡದ ಗ್ರಂಥವನ್ನು ತೆಗೆದುಕೊಂಡು ಅದರಲ್ಲಿ ಇರತಕ್ಕಂತಹ ಉದಾಹರಣೆ ಬಗ್ಗೆ ಮಾತ್ರ ಅವರು ಕೊಟ್ಟಿರತಕ್ಕಂಥ ಉದಾಹರಣೆಗಳನ್ನು ಸಂಗ್ರಹ ಮಾಡುವುದು, ಅದರ ಬಗ್ಗೆ ಸಂಶೋಧನೆ ಮಾಡಿದರೆ ಸುಲಭದಲ್ಲಿ ಇವನಿಗೆ ಏನು ಸಿಗುತ್ತೆ, ಆ ಪದವಿ ಸಿಗುತ್ತೆ ಅಂತಾರೆ. ಅಷ್ಟು ಉದಾಹರಣೆಗಳನ್ನು ಜಗನ್ನಾಥದಾಸರು. ಈ ಉದಾಹರಣೆ ನಾವು ನಮ್ಮ ಜೀವನದಲ್ಲಿ ಅನುಭವಿಸೋರಲ್ವೋ. ಹಾಗಾದರೆ ದೇವರು ಕಾಣಿಸದೆ ರಕ್ಷಣೆ ಮಾಡ್ತಾನೆ, ಅದಕ್ಕೆ ಕಣ್ಣು. ನಾವಿದ್ದಲ್ಲಿಗೆ ಬಂದು ರಕ್ಷಣೆ ಮಾಡ್ತಾನೆ, ಅದಕ್ಕೆ ಕೈ. ತನಗೆ ಸ್ವಲ್ಪನೂ ಲಾಭ ಇಲ್ಲ, ಇನ್ನೊಬ್ಬರ ಲಾಭಕ್ಕೋಸ್ಕರನೇ ಭಗವಂತ ದುಡಿತಾನೆ, ಅದಕ್ಕೆ ಹಲ್ಲುಗಳು ಮತ್ತೆ ನಾಲಿಗೆ.
ಪಲ್ಗಳು ಪಣ್ಣು ಫಲಗಳ ನಗಿದು ಜಿಫ್ಫೆಗೆ ರಸವ ನೀವಂತೆ. ಹಲ್ಲುಗಳು ಮತ್ತೆ ನಾಲಿಗೆ ಎಲ್ಲಿ ಉಂಟು? ಹಲ್ಲು ನೋಡಿ, ಕೈ ಕಾಣಿಸುತ್ತೆ, ಕಣ್ಣಿನ ರೆಪ್ಪೆ ದರ್ಪಣದಿಂದ ಕಾಣಿಸುತ್ತೆ, ಹಲ್ಲುಗಳು ಎಂಥ ಪ್ರಸಂಗದಲ್ಲಿಯೂ ಕಾಣಿಸುತ್ತೆ, ಯಾವಾಗ ಬಾಯಿ ತೆರೆದಾಗ. ಆದರೆ ಕ್ರಮ ಏನು? ಯಾವಾಗ ಬಾಯಿ ಮುಚ್ಚಿಕೊಂಡಿರುವುದು ಅಂತ ನಮ್ಮ ಕ್ರಮ. ಅಟ್ಟಹಾಸ ಎಲ್ಲಿಯೂ ಇಲ್ಲ, ಎಲ್ಲ ಮಂದಹಾಸನ ಇರುವುದು ನಮ್ಮಲ್ಲಿ. ಮಂದಹಾಸ ಅಂದರೆ ಹಲ್ಲು ತೋರಬಾರದು ಅಂತ ಅರ್ಥ. ಹಾಗಾದರೆ ಇನ್ನೂ ಒಂದು ಬೇಕಾ? ಕಣ್ಣು, ಕಣ್ಣಿನ ರೆಪ್ಪೆ ಅದೆಲ್ಲ ಒಂದೇ ರೀತಿ, ಕೈ ಕಾಲುಗಳು ಎಲ್ಲ ಒಂದೇ ರೀತಿ. ಹಲ್ಲುಗಳು ಮತ್ತು ನಾಲಿಗೆಗಳು ವ್ಯತ್ಯಾಸ ಉಂಟಾ? ಹಲ್ಲಿಗೆ ಎಷ್ಟು ಹಲ್ಲು ರಾತ್ರಿಯಂತೆ ಅಂತಾದರೆ ನಾಲಿಗೆ ಹಗಲಿನಂತೆ. ಒಂದಕ್ಕೆ ಎಲುಬು ಇಲ್ಲ, ಮತ್ತೊಂದು ಗಟ್ಟಿ ಅಂದರೆ ಅದಕ್ಕಿಂತ ಗಟ್ಟಿ ಇನ್ನೊಂದಿಲ್ಲ, ಒಂದು ಅದಕ್ಕಿಂತ ಮೃದು ಮತ್ತೊಂದಿಲ್ಲ, ಇನ್ನೊಂದು ಅದಕ್ಕಿಂತ ಗಟ್ಟಿ ಇನ್ನೊಂದಿಲ್ಲ, ಹಲ್ಲಿಗಿಂತ ಗಟ್ಟಿ ಇನ್ನೊಂದಿಲ್ಲ, ನಾಲಿಗೆಗಿಂತ ಮೃದು ಮತ್ತೊಂದಿಲ್ಲ. ಹಾಗಾದರೆ ಪರಸ್ಪರ ವಿರುದ್ಧ ಧರ್ಮಗಳು, ಆದರೂ ಕೂಡ ಹಲ್ಲುಗಳು ನಾಲಿಗೆಯ ರಕ್ಷಣೆಗೆ ಬರುತ್ತೆ. ನಮಗೂ ದೇವರಿಗೂ ಪರಸ್ಪರ ವಿರುದ್ಧವಾದ ಧರ್ಮಗಳು. ನಾವು ಸಂಸಾರಿಗಳು, ಅವ ನಿತ್ಯ ಮುಕ್ತ. ಆದರೂ ಕೂಡ ಭಗವಂತ ಈ ದಿವಸ ನಮ್ಮ ರಕ್ಷಣೆಗಾಗಿ ಬರ್ತಾ ಇದ್ದಾನೆ. ಹಾಗಾದರೆ ತಾನು ಶ್ರಮಪಟ್ಟ, ನಮ್ಮನ್ನು ಆಧ್ಯಾತ್ಮಿಕವಾಗಿ ಭಗವಂತ ಬೆಳೆಸಿದ. ಹಾಗಾದರೆ ಕಣ್ಣಿಗೆ ವಯಂದದಲ್ಲಿ ಕೈಮೈ ತಿಣ್ಣಿಗೊದಗುವ ತೆರದಿ ಫಲ್ಗಳು ಪಣ್ಣು ಫಲಗಳ ನಗಿದು ಜಿಫ್ಫೆಗೆ ರಸವ ನೀವಂತೆ ಅಂತ ಭಗವಂತ ನಮ್ಮನ್ನು ರಕ್ಷಣೆ ಮಾಡುವ ಕ್ರಮವನ್ನು ಕುಂತಿ ತಾನು ಈ ಧಾಟಿಯಲ್ಲಿ ಪ್ರಾರ್ಥನೆ ಮಾಡಿ ಕೊನೆಗೆ ಇಷ್ಟ ತನಕ ಕೊಟ್ಟಿರತಕ್ಕಂಥ 7 ರೀತಿಯ ಸಂಪತ್ತನ್ನು ಮೆಲುಕು ಹಾಕುವುದು. ವಿಪದ ಸಂತು ನ ಶಶ್ವತ್, ನಮಗೆ ಇಂತಹ ಆಪತ್ತುಗಳೆಂಬ ಸಂಪತ್ತು ಎನ್ನ ಜೀವನದಲ್ಲಿ ಸದಾಕಾಲ ಬರಲಿ. ಈ ವಿಪದ ಎನ್ನುವುದನ್ನು ನಾನಾ ಮುಖದಿಂದ ನೋಡಿದೆವು. ಅದರಲ್ಲಿ ಪುನಃ ಏನು? ವಿ ಪದ. ವಿ ಅಂತಂದ ಯಾವುದಕ್ಕೆ ಹೆಸರು? ನಿನ್ನೆ ನೋಡಿದ್ದೆವು. ಗರುಡನನ್ನು ವಿ ಅಂತ ಕರೀತಾರೆ ಶಾಸ್ತ್ರಕಾರರು. ವಿ ಪಕ್ಷಿ ಪರಮಾತ್ಮನೋಹ, ಪಕ್ಷಿಗೂ ಭಗವಂತನಿಗೂ, ಪಕ್ಷಿಗೂ ಪಕ್ಷಿ ವಾಹನಿಗಿಬ್ಬರಿಗೂ ವಿ ಅಂತ ಹೆಸರು. ವಿ ಪದ ಪಕ್ಷಿಯ ಸ್ಥಾನಮಾನ. ಭಗವಂತ ಗರುಡನಿಗೆ ಏನು ಸ್ಥಾನಮಾನಗಳನ್ನು ಕೊಟ್ಟಿದ್ಯೋ ಜೀವನದಲ್ಲಿ ಅದನ್ನು ನನಗೆ ಒದಗಿಸಿಕೊಡು. ವಿ ಪದ ಸಂತು ನ ಶಾಶ್ವತ್, ನಮಗೆ ಅಂತಹ ಸ್ಥಾನಮಾನ ಒದಗಿಸಿಕೊಡು. ಗರುಡ ಯಾವ ರೀತಿ ಇದ್ದಾನೆ ಆ ರೀತಿ ಜೀವನದಲ್ಲಿ ನಮ್ಮನ್ನಿಡು. ಒಂದು ನಿನ್ನೆ ದಿವಸ ನೋಡಿಯಾಗಿತ್ತು, ಎಲ್ಲ ಕಡೆ ಇರತಕ್ಕಂಥ ವಿಷವನ್ನು ಎಳೆಯುವ ತಾಕತ್ತು ಗರುಡನಿಗುಂಟು. ನಮ್ಮ ಕುಟುಂಬದವರೇ ಆಗಲಿ ಬೇರೆಯವರೇ ಆಗಲಿ, ಅವರಲ್ಲಿ ಏನಾದರೂ ವಿಷದ ಬೀಜ ಅಂತಿದ್ರೆ ಅದನ್ನು ಎಳೆಯುವ ತಾಕತ್ತು ನಮಗೆ ಬರುವಂತೆ ಮಾಡು. ವಿ ಪದ ಸಂತುನ ಶಾಶ್ವತ್. ಇನ್ನೂ ಏನು? ತಂದೆ ತಾಯಿಗಳಿಗೆ ಗೌರವವನ್ನು ಕೊಡತಕ್ಕಂತಹ ಒಂದು ಜಾಯಮಾನ ಗರುಡನದ್ದು. ವಿ ಗರುಡನದ್ದು. ಅವನ ಪದ, ಅವನ ಸ್ಥಾನ, ಅವನ ಸ್ಥಾನಮಾನ ಏನದು? ಹಿರಿಯರನ್ನು ಗೌರವಿಸುವುದು ಅವನೊಂದೊಂದು ಸ್ಥಾನಮಾನ. ಕುಂತಿ ಕೇಳ್ತಾ ಇದ್ದಾಳೆ, ಹಿರಿಯರನ್ನು ಗೌರವಿಸುವ ಸ್ಥಾನಮಾನ ಗರುಡನಿಗೆ ಕೊಟ್ಟಿದ್ದೆಲ್ಲ ಅದು ಕೊಡು. ವಿ ಪದ ನ ಸಂತು. ಏನು, ಯಾವ ಸಂದರ್ಭ? ಅದರ ಕಥೆ ಪ್ರಾಯಶಃ ಹೆಚ್ಚಿನವರಿಗೆ ಗೊತ್ತಿದೆ. ಕಶ್ಯಪರ ಪತ್ನಿಯರಲ್ಲಿ, ಅನೇಕ ಪತ್ನಿಯರಲ್ಲಿ ಇಬ್ಬರು, ಒಂದು ಕದ್ರು ಮತ್ತೊಂದು ವಿನತ ಅಂತ. ವಿನತ ಗರುಡನ ತಾಯಿ, ಕದ್ರು ಸರ್ಪಗಳ ತಾಯಿ. ಅವರಿಗಿಬ್ಬರಿಗೆ ಒಂದು ಸಂದರ್ಭದಲ್ಲಿ ಚರ್ಚೆ ಉಂಟಾಯ್ತಂತೆ. ಸುಮ್ಮನೆ ಬೇಡಾದ ವಿಚಾರ, ಇವರಿಗೆ ಯಾಕೆದು? ಆದರೂ ನಮ್ಮಲ್ಲಿ ಒಂದು ಸವತಿ ಮಾತ್ಸರ್ಯ ಅಂತ ಉಂಟೇ ಉಂಟಲ್ಲ. ಏನಾದರೂ ಒಂದು ಕಾಲು ಕೆದಕುವುದು, ಜಗಳ ಮಾಡೋದು. ಆ ರೀತಿಯಲ್ಲಿ ಜಗಳಕ್ಕೆ ತೊಡಗಿದ್ರು. ಏನು ಅಂತ, ಆ ಇಂದ್ರನ ಕುದುರೆ ಉಂಟಲ್ಲ, ಕುದುರೆ ಹೆಸರು ಉಚ್ಚೈಶ್ರವ ಅಂತ ತಾನೆ. ಅದು ಬಿಳಿ ಕುದುರೆ ಅಲ್ವೋ, ಇಡೀ ಕುದುರೆ ಬಿಳಿ. ಇಬ್ಬರದ್ದು ಚರ್ಚೆ. ಅದರ ಬಾಲದ ಬಣ್ಣ ಏನು ಅಂತ ಇವರಿಗೆ ಯಾಕೆ ಉಸಾಬರಿ. ಆದರೂ ಒಂದೇನು, ಈ ಅಸುರಾವೇಶ ಆಯಿತು ಅಂತಂದರೆ ಕೆಲವು ಬೇಡದ್ದೇ ನಮಗೆ ಬರುವುದು. ಅಸುರಾವೇಶ ಆಯಿತು ಆ ಸಂದರ್ಭದಲ್ಲಿ. ಕುದುರೆ ಬಾಲದ ಬಣ್ಣ ಏನು ಅಂತ ಚರ್ಚೆ ಶುರುವಾಯಿತು. ಕದ್ರು ಅಂದುಬಿಟ್ಟು ಬಾಲದ ಬಣ್ಣ ಕಪ್ಪು. ವಿನತ ಅಂದುಬಿಟ್ಲು ಇಲ್ಲ, ಬಾಲದ ಬಣ್ಣವೂ ಕೂಡ ಬಿಳಿ ಅಂತ ವಿನತ ಅಂದು. ಸರಿ, ಚರ್ಚೆ ಆಯಿತು. ಸೋತ್ರೆ ಗೆದ್ರೆ ಏನು ಮಾಡೋದು? ಏನು ಮಾಡು ಅಂತಂದರೆ, ಸೋತವರು ಗೆದ್ದವರ ಚಾಕ್ರಿ ಮಾಡಬೇಕು, ಸೋತವರು ಗೆದ್ದವರಿಗೆ ಸೇವಕಿಯಾಗಿ ಇರಬೇಕು. ಸರಿ ಆಯಿತು ಅಂತ ಒಪ್ಪಂದ ಆಯಿತು. ಸರಿ, ಏನು ಕದ್ರಿಗೆ ಗೊತ್ತು ಏನು ಅಂತ, ಅದರ ಬಾಲದ ಬಣ್ಣನೂ ಕೂಡ ಬಿಳಿ ಅಂತಲೇ ಗೊತ್ತು. ಆದರೂ ಒಂದು ಇರುತ್ತಲ್ಲ ನಮ್ಮಲ್ಲಿ, ನನ್ನ ಕುದುರೆಗೆ 3 ಕಾಲು ಅಂತ ಕೆಲವ್ರದ್ದೊಂದು ವಾದ ಇದ್ದೇ ಇರುತ್ತಲ್ಲ. ಸರಿ, ಏನು ಮಾಡಿದರು? ತನ್ನ ಮಕ್ಕಳಿಗೆ ಹೋಗಿ ಹೇಳಿದರು, ಹೀಗೆ ನನಗೂ ನಿನ್ನ ಚಿಕ್ಕಮ್ಮನಿಗೂ ಗಲಾಟೆ ಆಗಿದೆ, ಅದರಿಂದ ಈಗ ಅದು ನಾನು ಸೋತ್ರೆ ಇಂಥ ಸೇವಕಿಯಾಗುವ ಪ್ರಸಂಗ ಉಂಟು. ಈಗ ಅದರ ಬಾಲದ ಬಣ್ಣ ಬಿಳಿ, ನಾನು ಕಪ್ಪು ಅಂತ ವಾದ ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ಈಗ ನೀವಿದ್ದೀರಲ್ಲ, ಎಲ್ಲರೂ ಕಳ್ಳರು ಕಾಳರು, ಸರ್ಪಗಳೆಲ್ಲ ಕಪ್ಪಲ್ವೋ, ಎಲ್ಲ ಕಾಳಿಂಗಗಳೇ ಜಾಸ್ತಿ ತಾನೆ. ಅದು ನೀವೆಲ್ಲ ಇದ್ದೀರಲ್ಲ, ಹೋಗಿ ಅದರ ಬಾಲಕ್ಕೆ ಸುತ್ತಿಕೊಳ್ಬೇಕು. ಸ್ವಲ್ಪ ತುಂಬಿಸಿಬಿಟ್ಲು ತಲೆಗೆ. ಒಂದು ತಾಯಿ ಹಾಗೆ ಅಲ್ವೋ, ಆ ಮಕ್ಕಳಿದ್ದಕ್ಕೆ ತುಂಬಿಸಿಬಿಟ್ಲು. ಅವುಗಳೇನು ಮಾಡಿದವು? ಎಲ್ಲ ಹೋದವು, ಆ ಬಾಲಕ್ಕೆ ಸರಿಯಾಗಿ ಒತ್ತೊತ್ತೊತ್ತೊತ್ತೊತ್ತಾಗಿ ನೇತಾಡಿಕೊಂಡವು.
ಸರಿ ಬಂದರು ಇಬ್ಬರು ಕೂಡ, ಈ ಸವತಿಯರು ಇಬ್ಬರು ಕೂಡ ನೋಟಕ್ಕೆ ಬಂದರು. ನೋಟಕ್ಕೆ ಬಂದಾಗ ಕುದುರೆ ಬಿಳಿ, ಅದರ ಬಾಲ ಕಪ್ಪು. ಮುಟ್ಟಿ ನೋಡಲಿಲ್ಲ, ದೂರದಲ್ಲೇ ನಿಂತುಕೊಂಡು. ಸರಿ, ಏನಾಯಿತು? ತೀರ್ಮಾನ ಆಯಿತು. ಈ ವಿನತ ಕದ್ರುವಿನ ಸೇವಕಿಯಾಗುವುದು, ದಾಸ್ಯ ಮಾಡುವುದು ಅಂತ ತೀರ್ಮಾನ ಆಯಿತು. ಸರಿ, ದಾಸ್ಯಕ್ಕೆ ತೊಡಗಿದ್ದಳು. ತನ್ನ ಮಕ್ಕಳಲ್ಲಿ ಹೇಳಿಕೊಂಡು, ಇಂತಿಂಥ ಪ್ರಸಂಗ ಬಂದಿರಿ ನನಗೆ ಅಂತ ಹೇಳಿಕೊಂಡು. ಗರುಡ ಅಂದ, ಸರಿ ದಾಸ್ಯ ಬಿಡಿಸಬೇಕಾದ್ರೆ ಏನಾಗಬೇಕು ಅಂತ ಕೇಳು ಅಂತ ಗರುಡ ಹೇಳಿದ ತನ್ನ ಅಮ್ಮನ ಹತ್ರ. ವಿನತ ಹೋಗಿ ಕದ್ರುವಿನ ಹತ್ರ ಕೇಳಿದಳು, ದಾಸ್ಯದಿಂದ ಮುಕ್ತಿಗೊಳ್ಳಬೇಕಾದ್ರೆ ಏನು ಮಾಡಬೇಕು ಅಂತ. ಕದ್ರು ಹೇಳಿದ್ರು, ಎನ್ ಮಕ್ಕಳಿಗೆ ಅಮೃತ ತಂದು ಕೊಡು, ನಿನ್ನ ತಾಯಿಯನ್ನು ದಾಸ್ಯದಿಂದ ಬಿಡಿಸ್ತೇನೆ ಅಂತ ಕದ್ರು ಗರುಡನ ಹತ್ರ ಹೇಳಿದ್ರು. ನಿನ್ನ ತಾಯಿಯನ್ನು ವಿನತೆಯನ್ನು ದಾಸ್ಯದಿಂದ ಬಿಡಿಸಬೇಕಾದ್ರೆ ಎನ್ ಮಕ್ಕಳಿಗೆ ಅಮೃತ ತಂದು ಕೊಡಬೇಕು ಅಂತ. ಸರಿ, ವಿನತೆ ಗರುಡನ ಹತ್ರ ಹೇಳಿದ. ಗರುಡ ಅಮೃತ ತರಲಿಕ್ಕೆ ಅಂತ ಇಂದ್ರಲೋಕಕ್ಕೆ ಹೋದ. ಇಂದ್ರ ಕೊಡ್ಲಿಕ್ಕೆ ಕೇಳಲಿಲ್ಲ. ಗರುಡ ಎಲ್ಲಿ, ಇಂದ್ರ ಎಲ್ಲಿ? ಗರುಡ ಇಂದ್ರ ಹೀಗಿದ್ದಾರೆ. ಗರುಡ ಹೋದ, ಅಮೃತನ ಕಲಶವನ್ನು ಹಿಡ್ಕೊಂಡು ಬಂದ. ಎಲ್ಲಿಡೋದು? ಸರ್ಪಗಳೆಲ್ಲ ಸುತ್ತಮುತ್ತ ಸೇರಿದವು. ಅಮೃತ ಬಂತು, ಕುಡಿಬೇಕು ಅಂತ. ಗರುಡ ಅಂದ, ದರ್ಬೆಯಲ್ಲಿ ಇಡಿ, ದರ್ಬೆ ಹಾಕಿ, ಆ ದರ್ಬೆಯಲ್ಲಿ ಅಮೃತ ಕಲಶ ಇಡ್ತೇನೆ ಅಂತಂದ. ದರ್ಬೆನೂ ಕೂಡ ಅಮೃತದೊಟ್ಟಿಗೆ ಸಮುದ್ರದಲ್ಲೇ ಹುಟ್ಟಿದ್ದು, ತುಳಸಿಯೂ ಕೂಡ ಅಮೃತದೊಟ್ಟಿಗೆ ಸಮುದ್ರದಲ್ಲೇ ಹುಟ್ಟಿದ್ದು. ಆದ್ರಿಂದ ದರ್ಬೆಗೆ ತುಳಸಿಗೆ ಅಷ್ಟು ಮಹತ್ವ ಬಂತು. ಸರಿ, ದರ್ಬೆ ಬಿಡಿಸಿದ್ರು. ಗರುಡ ತಂದ ಅಲ್ಲಿಟ್ಟ. ಇಂದ್ರ ಅಂಗಲಾಚಿದ್ದ, ಮಹಾರಾಯ ನಮ್ಮ ಊಟಕ್ಕೆ ಯಾಕೆ ಕೈ ಹಾಕ್ತೀನಿ ನೀನು ಅಂತ ಗರುಡನ ಹತ್ರ ಅಂಗಲಾಚಿದ್ದ. ಗರುಡ ಅಂದ, ಅಲ್ಲಿ ಅಮೃತ ಬೇಕು ಅಂತ ಕೇಳಿದ್ದು, ಕುಡಿಬೇಕು ಅಂತ ಕೇಳಿದ್ದಲ್ಲ. ಅದನ್ನ ಅಮೃತ ಕಲಶ ಕೊಂಡೋಗಿ ಅಲ್ಲಿ ಇಡ್ತೇನೆ, ನೀನು ಹಿಡ್ಕೊಂಡು ಬಾ. ಸರಿ, ಗರುಡ ಅಮೃತ ಕಲಶ ಹಿಡ್ಕೊಂಡು ಬಂದ. ಹಿಂದಿನಿಂದ ಇಂದ್ರನು ಓಡಿಕೊಂಡೇ ಬಂದ. ಗರುಡ ಇಲ್ಲಿ ದರ್ಬೆ ಮೇಲೆ ಅಮೃತ ಕಲಶ ಇಟ್ಟ, ಇಂದ್ರ ಕಿತ್ತ. ಸರ್ಪಗಳು ಇನ್ನೇನು ಅದನ್ನು ಒಡಿಬೇಕು ಅಂತ ಅನ್ನುವಾಗ ಇಂದ್ರ ಹಿಡ್ಕೊಂಡು ಹೋಗಿ ಆಯ್ತು. ಕದ್ರು ಅಂದಳು, ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ದಾಸ್ಯದಿಂದ ಅಮೃತ ಸಿಕ್ಕಿಲ್ಲ. ಗರುಡ ಅಂದ, ಅಮೃತ ಬೇಕು ಅಂತ ಕೇಳಿದ್ದಷ್ಟೇ, ನಾ ಕುಡಿಬೇಕು ಅಂತ ನೀವು ಹೇಳಲಿಲ್ಲ. ಅಮೃತ ಕಲಶ ತಂದು ಇಟ್ಟಾಯ್ತು, ಕೊಂಡೋಗಿ ಹೋಗಿ ಆಯ್ತಲ್ಲ, ಹಿಡ್ಕೊಂಡು ಹೋಗಿ ಆಯ್ತಲ್ಲ. ಸರ್ಪಗಳೆಲ್ಲ ನಂತರದಲ್ಲಿ ಬಂದು ಅಮೃತ ಏನಾದರೂ ಪಸೆ ಉಂಟಾ ಅಂತ ನೆಕ್ಕಲಿಕ್ಕೆ ಶುರು ಮಾಡಿದುವಂತೆ ಆ ದರ್ಬೆಯನ್ನು. ನಾಲಿಗೆ ಹೊರ ಹಾಕಿ ನೆಕ್ಕಿದವು. ಏನುಂಟು, ಏನು ಸಿಗುತ್ತೆ? ಎಂಥದೂ ಸಿಕ್ಕಿಲ್ಲ. ಏನು ಸಿಗಲಿಲ್ವಾ? ಸಿಕ್ಕಿತು. ಏನು ಸಿಕ್ಕಿತು? ಅವುಗಳ ನಾಲಿಗೆಯ ರಕ್ತನೇ ಅವುಗಳಿಗೆ ಕುಡಿಲಿಕ್ಕೆ ಸಿಕ್ಕಿತು. ಅಂದ್ರೆ ಏನರ್ಥ? ದರ್ಬೆ ಅದರ ಬಾಯಿ ಹೇಗುಂಟು ಅಂತ ಗೊತ್ತಲ್ವ, ಹರಿತ ಉಂಟಲ್ಲ, ದರ್ಬೆಗೆ ನಾಲಿಗೆ ಹಾಕಿದು ಒರೆಸಿದವಲ್ಲ, ನಾಲಿಗೆ ಸೀಳಿತು. ಅಂದಿನಿಂದ ಅವುಗಳು 2 ನಾಲಿಗೆಗಳು ಅದು. ಅದನ್ನು ಅವುಗಳ ಇದು ಪುರಾಣದ ಹಿನ್ನೆಲೆ. ಹಾಗಾದ್ರೆ ಏನಾಯ್ತು? ಅಮೃತ ತಂದು ಕೊಟ್ಟಾಯ್ತು. ಗರುಡ ಅಮೃತ ತಂದು ಕೊಟ್ಟ. ಅಮ್ಮ ದಾಸ್ಯದಿಂದ ಹೊರಗೆ ಬಾ. ಚಿಕ್ಕಮ್ಮನ ಹತ್ರ ಹೇಳಿದ ಗರುಡ, ಅಮ್ಮನನ್ನು ದಾಸ್ಯದಿಂದ ಬಿಡಿಸಿ ಅಂತ ಹೇಳಿದ. ಸರಿ, ಕದ್ರು ಬಿಡಿಸಿದ್ರು. ಹಾಗಾದ್ರೆ ಈಗ ಕದ್ರು ಈ ಮಕ್ಕಳೆಲ್ಲ ಮೋಸ ಮಾಡಿದ್ವಲ್ಲ, ಆ ಕುದುರೆ ಬಾಲಕ್ಕೆ ಸುತ್ತಿಕೊಂಡು ಮೋಸ ಮಾಡಿದವಲ್ಲ, ಇವುಗಳಿಗೆ ಏನು ಮೋಸ ಮಾಡಿದ್ದಕ್ಕೆ ಶಾಸ್ತಿ ಏನು? ಒಂದಾಯ್ತಲ್ಲ, ನಾಲಿಗೆ ಸೀಳುವ ಶಾಸ್ತಿ ಆಯ್ತಲ್ಲ, ಸಾಲಿಲ್ಲ. ಅನ್ಯಾಯ ಮಾಡಿದ್ದಕ್ಕೆ ಶಿಕ್ಷೆ ಸಾಲಿಲ್ಲ. ಕೊನೆಗೆ ಅಲ್ಲಿ ಋಷಿಗಳಂದು ಬಿಟ್ರು, ಇನ್ನು ಮುಂದೆ ಜನಮೇಜಯ ಮಾಡತಕ್ಕಂಥ ಯಜ್ಞದಲ್ಲಿ ಇವುಗಳೆಲ್ಲ ಸತ್ತು ಹೋಗ್ಲಿ ಅಂತ, ಆ ಯಜ್ಞಕ್ಕೆ ಬಿದ್ದು ಹೋಗಲಿ ಅಂತ. ಹಾಗಾದ್ರೆ ಗರುಡನದ್ದು ಏನು ಸ್ಥಾನಮಾನ ಏನು? ಅಮ್ಮನಿಗೆ ಬಂದಿರತಕ್ಕಂಥ ದಾಸ್ಯವನ್ನು ಬಿಡಿಸುವ ಒಂದು ತಾಕತ್ತು ಗರುಡನಿಗಿತ್ತು. ಕುಂತಿ ಅಂತ ಇದ್ದಾಳೆ, ವಿ ಪದಃ ಸಂತು ನಶ್ವತ್. ಕೃಷ್ಣ, ಗರುಡನ ಸ್ಥಾನಮಾನ ಏನು, ಗರುಡನಿಗೆ ಏನು ತಾಕತ್ತನ್ನು ಕೊಟ್ಟಿದ್ಯೋ ಆ ತಾಕತ್ತನ್ನು ನನಗೆ ಕೊಡು, ಸಮಾಜದಲ್ಲಿದ್ದವರಿಗೆ ಕೊಡು. ಕುಂತಿ ಯಾವಾಗಲೂ ತನ್ನ ಬಗ್ಗೆ ಪ್ರಾರ್ಥನೆ ಮಾಡುವುದಲ್ಲ, ಸಮಾಜದ ಬಗ್ಗೆ ದೇವರಲ್ಲಿ ಬೇಡ್ತಾ ಇದ್ದಾಳೆ. ಅಕಸ್ಮಾತ್ ನಮ್ಮ ನಿಮ್ಮ ಅಮ್ಮಂದಿರು ಯಾವುದೋ ಜನ್ಮಾಂತರದ ಪ್ರಾರಬ್ಧವೋ ಯಾವುದಕ್ಕೂ ಅನುಗುಣವಾಗಿ ಎಲ್ಲೆಲ್ಲೋ ಯಾರ್ಯಾರಿಗೋ ದಾಸ್ಯ ಭಾವದಲ್ಲಿರುವ ಪ್ರಸಂಗ ಇದ್ರೆ ಅದಕ್ಕೆ ಬಿಡಿಸಲಿಕ್ಕೆ ಒಂದೇ ಒಂದು ಉಪಾಯ, ಗರುಡನ ಶರಣು ಹೋಗುವುದು. ಇದಕ್ಕೆ ಕೃಷ್ಣ ಮಠದಲ್ಲಿ ವಾದಿರಾಜ ಶ್ರೀಪಾದರು ಗರುಡನನ್ನೂ ಕೂಡಿಸಿದ್ದು, ಮುಖ್ಯ ಪ್ರಾಣನನ್ನು ಕೂಡಿಸಿದ್ದು ಯಾಕೆ ಅಂತ ನಾವು ತುಂಬ ಸಲ ನೋಡಿಕೊಂಡು ಬಂದಾಗಿದೆ. ಈಚೆ ಬದಿಯಲ್ಲಿ ಮುಖ್ಯ ಪ್ರಾಣ, ಆಚೆ ಬದಿಯಲ್ಲಿ ಗರುಡ. ಯಾಕೆ ಉದ್ದೇಶ ಏನು ಅಂತಂದರೆ, ನಾವು ಬರುವುದೇ ಅಷ್ಟಕ್ಕಲ್ವೋ, ನಮಗೆ ಜನ್ಮ ಕೊಟ್ಟಿರತಕ್ಕಂಥ ತಂದೆ ತಾಯಿಗಳು ಶ್ರಮ ಪಡುವುದನ್ನು ನೋಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋಲ್ಲ. ನಾವು ಸಂತತಿ, ಅವರ ಮಕ್ಕಳು, ಅವರ ವಂಶ ಪರಂಪರೆಯಲ್ಲಿ ಬಂದವರು ಅಂತ ಆದ್ಮೇಲೆ ನಾವು ತಂದೆ ತಾಯಿಗಳಿಗೆ ಕೊಡುವ ಕೊಡುಗೆ ಏನು? ಅವರನ್ನು ದಾಸ್ಯದಿಂದ ಬಿಡಿಸುವುದು. ಅದು ಮಾನಸಿಕ ದಾಸ್ಯ ಇರ್ಬೋದು, ದೈಹಿಕ ದಾಸ್ಯ ಇರ್ಬೋದು. ಅದರಿಂದ ಅವರನ್ನು ಬಿಡಿಸ್ಬೇಕಾ? ಗರುಡನಿಗೆ ಶರಣು ಹೊಂದೋಣ. ಗರುಡನ ಜೀವನ ಚರಿತ್ರೆಯನ್ನು ಗರುಡನ ಮುಂದೆ ಮೆಲುಕು ಹಾಕೋಣ. ಆವಾಗ ಗರುಡ ನಮಗೂ ಕೂಡ ಅಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಕೊಡ್ತಾನೆ. ಕುಂತಿ ಅಂತ ಇದ್ದಾಳೆ, ವಿ ಪದಃ ಸಂತು ನಶ್ವತ್. ಗರುಡನು ಕರ್ಮಕ್ಕೆ ಅಭಿಮಾನಿಯಂತೆ. ಕರ್ಮ ಅಂದರೆ ನಾವು ನೀವು ಮಾಡತಕ್ಕಂಥ ಕೆಲಸಗಳುಂಟಲ್ಲ,
ದೈನಂದಿನ ಕೆಲಸಗಳು ಅಂತುಂಟಲ್ಲ, ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತೇವೆ, ನಮ್ಮಿಂದ ಮಾಡಲಿಕ್ಕಾಗುವುದಿಲ್ಲಲ್ಲ. ಗರುಡನ ಶರಣು ಹೊಂದೋಣ. ಗರುಡ ಬೆಳಗ್ಗೆ ಎದ್ದು ಚಾಪೆಯಲ್ಲಿ ಕೂತು ಏನೇನು ಮಾಡಬೇಕು ಅಂತ ಸಂಕಲ್ಪ ಮಾಡಿರ್ತೇವೋ, ಸಂಕಲ್ಪ ಮಾಡಿದ ತಕ್ಷಣ ಗರುಡನನ್ನು ಜೀವನದಲ್ಲಿ ಮೆಲುಕು ಹಾಕೋಣ. ಗರುಡನ ಕ್ಷಿಪ ಅಂತ ಚಿಂತನೆ ಮಾಡೋಣ. ಅದೇ ಪಕ್ಷಿ ಕ್ಷಿಪ ಅಂತ ಅವನನ್ನು ಚಿಂತನೆ ಮಾಡೋಣ. ನಾವು ಏನು ಸಂಕಲ್ಪ ಮಾಡಿದ ಒಳ್ಳೆಯ ಕೆಲಸ ಅದು ನಿರ್ವಿಘ್ನವಾಗಿ ನೆರವೇರುತ್ತೆ. ಕರ್ಮಾಭಿಮಾನಿ ಗರುಡ ಅಂತಂದುಬಿಟ್ರು ಶಾಸ್ತ್ರಕಾರರು. ಅವನ ಕೆಲಸವೇ ದೇವರನ್ನು ಹೊರುವುದು ಅವನ ಕೆಲಸ. ಆಚಾರ್ಯ ಮಧ್ವರಿಗೂ ಅಂದರೆ ವಾಯುದೇವರಿಗೂ ಗರುಡನಿಗೂ ವ್ಯತ್ಯಾಸವನ್ನು ಹೇಳುವಾಗ, ಗರುಡ ಹೊರಗಿನಿಂದ ದೇವರನ್ನು ಹೊರತಾನೆ, ವಾಯುದೇವರು ಒಳಗಿನಿಂದಲೂ ದೇವರನ್ನು ಹೊರತಾರೆ ಅಂತಂದ್ರು. ಒಮ್ಮೊಮ್ಮೆ ಹೊರಗಿನಿಂದ ಹೊರತಾರೆ, ಅಂದರೆ ಹೊರಗಿನಿಂದ ಹೊರೋದಕ್ಕಿಂತ ಹೆಚ್ಚು ಸದಾ ಒಳಗಿನಿಂದ ದೇವರನ್ನು ಹೊರತಾರೆ. ಸದ್ಯ ನಮಗೆ ಯಾವಾಗಲೂ ಕೂಡ ದೇವರನ್ನು ಒಳಗಿನಿಂದ ಹೊರಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ. ಅದಕ್ಕಂದ್ರೂ ಹೊರಗಿನಿಂದಾದರೂ ಕೂಡ ದೇವರನ್ನು ಹೊರೋಣ. ದಿವಸಕ್ಕೆ ಒಮ್ಮೆ ಆದರೂ ಹೊರಗಿನಿಂದ ದೇವರನ್ನು ಹೊರೋಣ. ಅಂದರೆ ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡೋಣ. ನಿತ್ಯ ಹರಿಸ್ಮರಣೆ ಮಾಡುವ ಮೂಲಕ ದೇವರನ್ನು ಚಿಂತನೆ ಮಾಡಲಿಕ್ಕೆ ನಮಗೆ ಒಮ್ಮೊಮ್ಮೆ ಆಗೋಲ್ಲ. ನಮ್ಮ ದುಃಖವೇ ನಮಗೆ ತುಂಬ ಅಡ್ಡಿ ಬರುತ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಅಡ್ಡಿ ಬರುತ್ತಲ್ವೋ. ಸರಿ, ಹಾಗಾದರೆ ಹೊರಗೆ ಸಮಾಜಕ್ಕೆ ಹೋಗುವ ಮೊದಲು ಸ್ವಲ್ಪ ಆದರೂ ಹೊರಗಿನಿಂದ ದೇವರನ್ನು ಹೊರೋಣ. ಹೊರುವುದು ಅಂತಂದರೆ ಗೊತ್ತಲ್ಲ, ನಾನು ನಿಮ್ಮ ಬಗ್ಗೆ ತುಂಬ ಹೊಗಳುವುದು, ತುಂಬ ಕಾಳಜಿ ತಗೊಂಡ್ರೆ ನೀವೇನಂತೀರಿ? ಈ ಸ್ವಾಮಿಗಳು ಯಾಕೆ ಅವನನ್ನು ತಲೆ ಮೇಲೆ ಹೊತ್ತುಕೊಂಡಿದ್ದಾರೆ ಅಲ್ವೋ? ಆ ಶಬ್ದ ಅಂತ ಆ ಶಬ್ದ. ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿದ್ದಂಥ ದೇವರ ವಿಗ್ರಹದ ಬಗ್ಗೆ ಸ್ವಲ್ಪ ನಾವು ಕಾಳಜಿ ತಗೊಳ್ಳೋಣ, ಸ್ವಲ್ಪ ಅಲ್ಲಿ ಆದರ ತೋರಿಸೋಣ. ಸಾಕು, ಏನಾಯಿತು? ದೇವರನ್ನು ಹೊತ್ತುಕೊಂಡಂತೆ ಆಯಿತು. ಗರುಡನಂತೆ ನಾವು ದೇವರನ್ನು ಹೊತ್ತುಕೊಂಡು ವಿಪದಃ ಸಂತು ನ ಶಾಶ್ವತ, ನಮಗೆ ಅಂತಹ ಸ್ಥಾನಮಾನವನ್ನು ಒದಗಿಸಿಕೊಡು ಭಗವಂತ ಅಂತ ಕುಂತಿ ಕೃಷ್ಣನಲ್ಲಿ ತಾನು ಬೇಡ್ತಾ ಇದ್ದಾಳೆ. ಅವನಿಗೆ ಹೆಸರೇ ಗರುಡ ಅಂತ ಅಲ್ವೋ? ಯಾಕೆ? ಗರುದ್ಭ್ಯಾಂ ಡಯತೆ ಇತಿ ಗರುಡ. ಡಯತೆ ಅಂದರೆ ಡಯನ. ಹಾರುವುದು ಅಂತ ಅರ್ಥ. ಉಡ್ಡಯನ ಡಯನ ಅಲ್ಲ. ದೀರ್ಘ ಬೇಡ, ಹ್ರಸ್ವ ಸಾಕು. ಪ್ರಾಯಶಃ ಅದು ಹಾರಿಸುವುದೇನು ಅರ್ಥದಲ್ಲಿ ಬಂತು ಎಂದು ಗೊತ್ತಿಲ್ಲ. ಅಂತೂ ಡಯನ, ಡಯನ ಉಡ್ಡಯನ ಅಂದರೆ ಹಾರುವುದು. ಗರುತ್ಭ್ಯಾಂ ರೆಕ್ಕೆಗಳಿಂದ, ಡಯತೆ ಹಾರುತ್ತಾನೆ, ಆದ್ದರಿಂದ ಗರುಡ. ರೆಕ್ಕೆಗಳು ಯಾವುದು ಅವನಿಗೆ? ಆ ರೆಕ್ಕೆಗಳಿಗೆ ಏನು ಹೆಸರು? ಗರುತ್ತು ಅಂತ ಅವನ ರೆಕ್ಕೆಗಳಿಗೆ ಹೆಸರು. ಆದ್ದರಿಂದ ಗರುಡ. ಗರುದ್ಭ್ಯಾಂ ಡಯತೆ, ಗರುತ್ತು ರೆಕ್ಕೆಗಳು, ಅವುಗಳಿಂದ ಡಯತೆ ಹಾರ್ತಾನೆ, ಆದ್ದರಿಂದ ಗರುಡ. ರೆಕ್ಕೆಗಳಿಗೆ ಗರುತ್ತು ಅಂತ ಯಾಕೆ ಹೆಸರು? ಅವನ ರೆಕ್ಕೆಗಳಿಗೆ ಮಾತ್ರ ಗರುತ್ತು ಅಂತ ಹೆಸರು. ಆ ನಿಜವಾದ ಹೆಸರು ಬೇರೆ ಯಾವ ರೆಕ್ಕೆಗಳಿಗೂ ಇಲ್ಲ. ಅವನ ರೆಕ್ಕೆಗಳಿಗೆ ಬಂದದ್ದು ಗರುತ್ತು ಅಂತ ಹೆಸರು. ಯಾಕೆ? ಗಿರತಿ ಇತಿ ಗರುತ್. ಗಿರತಿ ಅಂದ್ರೆ ಗೊತ್ತಲ್ಲ, ವಾಂತಿ ಮಾಡುವುದು ಅಂತ ಅರ್ಥ. ಗಿರತಿ ಇತಿ ಗರುತ್, ಹೇಳುವುದು ಅಂತ ಅರ್ಥ. ಗಿರತಿ ಅಂತಂದ್ರೆ ಏನು ಹೇಳುತ್ತೆ ಅವನ ರೆಕ್ಕೆ? ಛಂದೋಮಯ ವೇದಗಳನ್ನು ಅವ ಹೀಗೆ ರೆಕ್ಕೆ ಬಡಿಯುವಾಗ ಅದರಿಂದ ಸಾಮಗಾನ ಹೊರಡುತ್ತೆ ಅಂತೆ ಶಾಸ್ತ್ರಕಾರರು. ಆದ್ರಿಂದಲೇ ದೇವರು ಗರುಡನನ್ನು ತನ್ನ ವಾಹನವನ್ನಾಗಿ ತೆಗೆದುಕೊಂಡ ಅಂತಾರೆ. ಯಾಕೆ? ಅವನ ಮೇಲೆ ಕೂತು ಹಾರಾಡ್ತಾ ಬಂದರೆ ಆವಾಗ ಅವನ ರೆಕ್ಕೆ ಬಡೀತಾ ಇರುವಾಗ ಅದರಿಂದ ಸಾಮ ಹೊರಡುತ್ತೆ, ಅದರಿಂದ ಗಾನ ಹೊರಡುತ್ತೆ, ತೃತೀಯ ವೇದ ಅದರಿಂದ ಹೊರಡುತ್ತೆ. ದೇವರಿಗೆ ಸಾಮ ಗಾನ ಪ್ರಿಯ ಜೋಜೋ ಅಂತಲ್ವ ನಾವು ದೇವರನ್ನು ಹೇಳುವುದು. ವೇದಾನಾಂ ಸಾಮವೇದ ಅಸ್ಮಿ ಅಂತಲ್ವ ದೇವರದ್ದೇ ಮಾತು. ಅಂತಹ ದೇವರಿಗೆ ತುಂಬ ಪ್ರಿಯವಾದ ಸಾಮವೇದ ಯಾವುದರಿಂದ ಹೊರಡುತ್ತೋ ಅದಕ್ಕೆ ಗರುತ್ತು ಅಂತ ಹೆಸರು. ಹಾಗಾದರೆ ಯಾವುದು ವೇದದ ಮೂಲಕ ಶಬ್ದ ಮಾಡುತ್ತೋ, ಶಬ್ದ ಮಾಡುವುದನ್ನು ಗರುತ್ತು ಅಂತ ಕರೆದ್ರು. ಅದು ವೇದದ ಮೂಲಕ ಯಾವುದು ಶಬ್ದ ಮಾಡುತ್ತೋ ಅದನ್ನು ಗರುತ್ತು ಅಂತ ಕರೆದ್ರು. ಗರುಡನ ರೆಕ್ಕೆಗಳು ವೇದವನ್ನು ಆ ಧ್ವನಿ ಹೊರಡಿಸುವ ಮೂಲಕ, ಈ ಇಡ್ಸುಡಿ ಕಡ್ಡಿ ಉಂಟಲ್ಲ, ಇಡಿಸುಡಿ ಗೊತ್ತಲ್ವ? ಅದರದ್ದು ಕಡ್ಡಿ, ಒಂದು ಕಡ್ಡಿ ತೆಗೆದು ಹೇಗೆ ಮಾಡೋಣ? ರೈ 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 ಅಂತ ಶಬ್ದ ಬರುತ್ತಾ ಅಲ್ವೋ? ಅದೇ ರೀತಿಯಲ್ಲಿ ಗರುಡ ತನ್ನ ರೆಕ್ಕೆಯನ್ನು ಹೇಗೆ ಬಡಿತಾ ಇರಲಿ, ಆವಾಗ ಅಲ್ಲಿಂದಲೂ ಶಬ್ದ ಹೊರಡುತ್ತೆ. ನಮ್ಮ ಶಬ್ದ ರುವಿ 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 ಅಂತ ನಮ್ಮ ಶಬ್ದ ಆದರೆ ಅವನ ಶಬ್ದ ಸಾಮಗಾನ ಶಬ್ದ, ಅಷ್ಟೇ ವ್ಯತ್ಯಾಸ. ಆದ್ರಿಂದ ದೇವರು ಈ ಶಬ್ದಕ್ಕೆ ಒಲಿಲಿಲ್ಲ, ಆ ಶಬ್ದಕ್ಕೆ ಒಲಿದ. ಹಾಗಾದ್ರೆ ಅಂತಹ ಗಾನ ಹೊರಡಿತ್ತಲ್ಲ, ಸಾಮ ಅಲ್ಲಿ ಹೊರಡಿತ್ತಲ್ಲ, ಆದ್ರಿಂದ ಅವನ ರೆಕ್ಕೆಗೆ ಗರುತ್ತು ಅಂತ ಹೆಸರು.
ಆ ರೆಕ್ಕೆಗೆ ಎಂತೆ ಈಗಿನ ರೆಕ್ಕೆಗಳು ಇರೋದ್ರಿಂದ ಇದಕ್ಕೂ ಗರುತ್ ಅಂತ ಬಂತಷ್ಟೇ ವಿನಃ ನಿಜವಾಗಿ ಇಲ್ಲಿಂದ ಯಾವ ಸಾಮಾನು ಹೊರಡೋಲ್ಲ. ಹಾಗಾದ್ರೆ ಗಿರತೀತಿ ಗರುತ್, ಅಂತಹ ಗರುದ್ಭ್ಯಾಂ ಡಯತೆ ಇತಿ ಗರುಡ. ಒಟ್ಟಿಗೇನಾಯಿತು? ಛಂದೋಮಯೇನ ಗರುಡೇನ ಸಮೂಹ್ಯಮಾನ. ದೇವರನ್ನು ಹೊಗಳ್ತಾರೆ. ಗರುಡನ ಮೇಲೇರಿ ಗಗನ ಮಾರ್ಗದಲ್ಲಿ ತರತರದಿ ಸಂಚರಿಪ ವಾದಿರಾಜ ಶ್ರೀಪಾದರಂದ್ರು. ಛಂದೋಮಯೇನ ಗರುಡೇನ ಸಮೂಹ. ಇಡೀ ಗರುಡನ ಸ್ವರೂಪ ಏನು? ಅವ ವೇದಾಭಿಮಾನಿ ಗರುಡ, ವೇದಕ್ಕೆ ಅಭಿಮಾನಿ. ವೇದ ಕೆಲವು ಸ್ವಲ್ಪ ವೇದ ಅವನ ಕೈಯಲ್ಲಿ ಉಂಟು. ಗರುಡ ವೇದದಿಂದ ಹೇಳಲ್ಪಡ್ತಾನೆ. ವೇದ ಗರುಡನನ್ನೂ ಹೇಳುತ್ತೆ, ದೇವರನ್ನು ಹೇಳುತ್ತಲ್ಲ, ಗರುಡನನ್ನೂ ಹೇಳುತ್ತೆ. ಕೆಲವು ವೇದಗಳನ್ನು ಗರುಡ ಕಂಡಿದ್ದಾನೆ, ಕೆಲವು ವೇದಗಳು ಗರುಡನಿಗೆ ತೋರಿದೆ. ಹಾಗಾದರೆ ವೇದದಿಂದ ಹೇಳಲ್ಪಡ್ತಾನೆ, ವೇದದ ಋಷಿಯಾಗಿದ್ದಾನೆ, ವೇದಕ್ಕೆ ಅಭಿಮಾನಿಯಾಗಿದ್ದಾನೆ. ಇಂಥವನು ಗರುಡ. ಕುಂತಿ ಅಂತ ಇದ್ದಾಳೆ. ಹಾಗಾದ್ರೆ ಆ ಗರುಡನಿಗೆ ಜೀವನದಲ್ಲಿ ಏನು ಸ್ಥಾನಮಾನ ಕೊಟ್ಟಿದ್ಯೋ ಕೃಷ್ಣ, ವಿ ಪದಃ ಸಂತು ನಶ್ಯಶ್ವತ್, ಅಂತಹ ಸ್ಥಾನಮಾನ ನಮಗೂ ಒದಗಿಸಿಕೊಡು. ನಮ್ಮ ಬಾಯಿಂದಲೂ ಕೂಡ ಸ್ವಲ್ಪ ನಿನ್ನ ಬಗ್ಗೆ ಹೊಗಳಲಿಕ್ಕೆ ಬೇಕಾದ ಕೆಲವು ಮಾತುಗಳು ಬರುವಂತೆ ಮಾಡು. ಕೆಲವು ಮಾತುಗಳು ನಮಗೂ ಕೂಡ ಹೊಳೆಯಲಿ. ನಿನ್ನನ್ನು ಹೊಗಳಲಿಕ್ಕೆ ಬೇಕಾಗಿರತಕ್ಕಂಥ ಕೆಲವು ಮಾತುಗಳು ನನಗೂ ಹೊಳೆಯಲಿ. ಈ ಎಲ್ಲ ದೃಷ್ಟಿಯನ್ನಿಟ್ಟುಕೊಂಡು ಕುಂತಿ ವಿ ಪದಃ ಸಂತು ನ ಶಶ್ವತ್ ತತ್ರ ತತ್ರ ಜಗತ್ಪತೆ. ಹೋದಲ್ಲೆಲ್ಲ ತತ್ರ ತತ್ರ ಹೋದಲ್ಲೆಲ್ಲ ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಡ್ತೇವಲ್ಲ, ದೇವರ ಮುಂದೆ ನಿಲ್ತೇವಲ್ಲ, ನಿಂತಾಗ ದೇವರನ್ನು ಹೊಗಳಬೇಕಲ್ಲ. ಹಿರಿಯರು ಕೊಟ್ಟಿರತಕ್ಕಂಥದ್ದು ಶೋಕ ಬರುವುದಿಲ್ಲ, ಮರ್ತು ಹೋಗುತ್ತೆ. ಆವಾಗ ಏನ್ ಮಾಡೋಣ? ನಮಗೇನೇ ಹೊಗಳಲಿಕ್ಕೆ ಬೇಕಾಗಿರತಕ್ಕಂಥ ಶಬ್ದ ನಮ್ಮ ಬಾಯಿಯಿಂದ ಬರಬೇಕಾದ್ರೆ ಗರುಡನನ್ನು ಚಿಂತನೆ ಮಾಡೋಣ. ಕುಂತಿ ಅಂತ ಇದ್ದಾಳೆ, ಆ ಗರುಡನ ಸ್ಥಾನಮಾನ ನನಗೆ ಒದಗಿಸಿಕೊಡು. ಆವಾಗ ಅನೇಕ ಕ್ಷೇತ್ರಗಳಲ್ಲಿ ಹೋಗಿ ಆ ದೇವರನ್ನು ನೋಡಿ ಹೊಗಳಲಿಕ್ಕೆ ಬೇಕಾದ ಶಬ್ದಗಳು ಎನ್ನ ಬಾಯಿಯಿಂದ ಬರುವಂತೆ ಆಗಲಿ. ಒಬ್ಬ ಒಳ್ಳೆಯ ಕೆಲಸ ಮಾಡಿದ್ದಾನೆ, ಅವ ಮಾಡಿದ ಒಳ್ಳೆಯ ಕೆಲಸವನ್ನು ಹೊಗಳಲಿಕ್ಕೆ ಬೇಕಾಗಿರತಕ್ಕಂಥ ಹೃದಯ ವೈಶಾಲ್ಯ ನನಗೆ ಬರಲಿ. ಇದು ಯಾರಿಂದ ಬರುತ್ತೆ? ಗರುಡನಿಂದ ಬರುತ್ತೆ. ವಿ ಪದಃ ಸಂತು ನಶ್ಯಶ್ವತ್ ತತ್ರ ತತ್ರ ಜಗತ್ಪತೆ. ಇದರಿಂದ ಏನಾಗುತ್ತೆ? ನೀನು ದರ್ಶನ ಕೊಡ್ತೀಯ, ಫಲಿತಾಂಶ ಏನಾಗುತ್ತೆ? ಪುನರ್ಭವದ ದರ್ಶನ ಆಗೋಲ್ಲ. ಪುನರ್ಭವ ಅಂದರೆ ಸಂಸಾರಕ್ಕೆ ಹೆಸರು. ಆಪತ್ತು ಬರುತ್ತೆ, ಅದರ ಜೊತೆಯಲ್ಲಿ ನೀನು ಬಂದು ರಕ್ಷಣೆ ಮಾಡಲಿಕ್ಕೆ ಕಟಿಬದ್ಧನಾಗಿ ಬರ್ತೀಯ. ನಿನ್ನನ್ನು ನೋಡಿದೆವು ಅಂತಂದರೆ ಮತ್ತೆ ಈ ಸಂಸಾರದಲ್ಲಿ ಹುಟ್ಟತಕ್ಕಂಥ ಪ್ರಸಂಗ, ಇಲ್ಲಿ ಝಂಜಾಟದಿಂದ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅಪುನರ್ಭವ ದರ್ಶನಂ ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿ ಏಧಮಾನ ಮದಃ. ನಿನ್ನೆ ದಿವಸ ನೋಡಿದ್ದೆವು. ಈ ದಿವಸ ಒಂದೊಂದು ಸಂದರ್ಭದಲ್ಲಿ ತೋರುತ್ತೆ ಮದ ಎನ್ನುವುದುಂಟಲ್ಲ, ಅದು ಸ್ವಲ್ಪ ಒಳ್ಳೆಯದು ಅಂತಲೇ ತೋರುತ್ತೆ. ಮುಂದೆ ಮದ ಒಳ್ಳೆಯದಲ್ಲ, ಮದದಿಂದ ಮುಂದೆ ಒಳ್ಳೆಯದಾಗುತ್ತೆ. ಕೆಲವು ಸಾತ್ವಿಕರಿಗೆ ಮಾತ್ರ. ತಾಮಸರಿಗೆ ಮದ ಎನ್ನುವುದು ನಾಶಕ್ಕೇನೆ ಕಾರಣ ಆಗುತ್ತೆ. ಸಾತ್ವಿಕರಿಗೆ ಮದ ಬಂತು ಅಂತಂದರೆ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಜಗನ್ನಾಥ ದಾಸರು ತಾನು ಇಷ್ಟು ದೊಡ್ಡ ಹರಿಕಥಾಮೃತ ಸಾರ ಗ್ರಂಥವನ್ನು ಸಮಾಜಕ್ಕೆ ಕೊಡಲಿಕ್ಕೆ ಕಾರಣವೇ ಅವರ ಮದ. ಅವರಿಗೂ ಅಹಂಕಾರ ಬಂದಿತ್ತು, ಜಗನ್ನಾಥ ದಾಸರಿಗೂ. ಒಳ್ಳೆಯ ಪಂಡಿತರು, ಆದ್ರೇನು ಮಾಡೋಣ? ಅದೇ ನಿನ್ನೆ ದಿವಸ ನೋಡಿದ್ದೇವಲ್ಲ, ಶ್ರುತ, ತುಂಬ ಶಾಸ್ತ್ರ ಅಧ್ಯಯನ ಮಾಡಿದ್ದಾರೆ, ಅಧ್ಯಯನ ಮಾಡಿಸಿದ್ದಾರೆನೂ ಕೂಡ. ಆದರೆ ಅದರ ಜೊತೆಗೆ ಅವರಿಗೆ ಅಹಂಕಾರನೂ ಬಂದಿತ್ತು. ಭಾರೀ ಅಹಂಕಾರ ಇತ್ತಂತೆ. ಅವರ ಹೆಸರು, ಅವರು ಶ್ರೀನಿವಾಸನ ದಯದಿಂದ ಹುಟ್ಟಿದವರಂತೆ ತಂದೆ ತಾಯಿಗಳಿಗೆ. ತಂದೆ ತಾಯಿಗಳು ತಿಮ್ಮಪ್ಪನ ಸೇವೆ ಮಾಡಿದರೆ, ಸೇವೆಯ ಫಲವಾಗಿ ಹುಟ್ಟಿದ ಮಗು, ಆದ್ರಿಂದ ಹೆಸರು ಶ್ರೀನಿವಾಸ ಅಂತ ಇಟ್ಟಿದ್ದಾರೆ. ಮುಂದೆ ಆಚಾರ್ಯರಾಗಿ ಬೆಳೆದರು, ಶ್ರೀನಿವಾಸ ಆಚಾರ್ಯರಂತಾದರು. ಬಾಲ್ಯದಲ್ಲೇ ತುಂಬ ಪಾಂಡಿತ್ಯ, ತಿಳಿಯಾದ ಪಾಂಡಿತ್ಯ ಇತ್ತು. ಆದ್ರೆ ಏನು ಮಾಡೋಣ, ಅವಾಗೊಮ್ಮೆ ಅದು ಕದಡ್ತಾ ಇತ್ತು ಆ ಪಾಂಡಿತ್ಯ. ಯಾರು ಕರೆದ್ರು ಅವರನ್ನು ಊಟಕ್ಕೆ? ವಿಜಯದಾಸರು ಕರೆದ್ರು. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ದಾಸ ಚತುಷ್ಟಯ ಅಂತ ಲೆಕ್ಕ. ಪ್ರಚಂಡ ದಾಸರು, ಅದ್ಭುತ ದಾಸರು. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಹಿನ್ನೆಲೆ ಸಮಾಜಕ್ಕೆ ಸಿಗುತ್ತೆ. ಒಬ್ಬೊಬ್ಬರು ಕೂಡ ಜೀವನದಲ್ಲಿ ತಮ್ಮನ್ನು ಎಷ್ಟು ದಂಡಿಸಿಕೊಂಡಿದ್ದಾರೆ, ನಮಗೆ ಯಾವ ರೀತಿಯ ಪಾಠ ಕೊಟ್ಟಿದ್ದಾರೆ ಎಂದು ಅವರ ಜೀವನದಿಂದ ಸಿಗುತ್ತೆ. ಸದ್ಯ ಈಗ ಕೊನೆಯ ಆ ಕೊಂಡಿಯಲ್ಲಿ ಕೊನೆಯದ್ದು ಜಗನ್ನಾಥದಾಸರು. ಏನು? ವಿಜಯದಾಸರು ಪುರಂದರಕ್ಕಿಂತ ಎರಡನೇವರು. ಆ ವಿಜಯದಾಸರದ್ದು ಒಂದು ಏನೋ ಮನೆಯಲ್ಲಿ ಕಾರ್ಯಕ್ರಮ ಅಂತಂದಾಗ ಅವರು ಚೆನ್ನಾಗಿ ಸಾತ್ವಿಕವಾಗಿ ಮಾಡುವ ಕಾರ್ಯಕ್ರಮ. ಊಟಕ್ಕೆ ಯಾರಿಗೆ ಕರೆ ಹೋಯಿತು? ಈ ಶ್ರೀನಿವಾಸಾಚಾರ್ಯಗೂ ಊಟಕ್ಕೆ ಬರಬೇಕು ಅಂತ ಕರೆ ಹೋಯಿತು. ಅವರು ಏನು ಮಾಡಿದ್ರು? ಅವನ ಮನೆಯಲ್ಲಿ ಊಟಕ್ಕೆ ನಾವು ಬರುವುದು ನಮ್ಮ ಘನಸ್ಥಿತಿಗೆ ಕಮ್ಮಿ, ನಾವು ಪಂಡಿತರು, ನಾವು ತಿಳಿದವರು, ನಾವು ತುಂಬ ಓದಿದವರು, ಏನವ ದಾಸ,
ಏನೋ 4 ಹಾಡು ಮಾಡಿದ ಕ್ಷಣಕ್ಕೆ ದೊಡ್ಡವ ಅಂತ ಆಯ್ತಾ ಅಂತ ಹೀಗೇನು ಜರೀಲಿಕ್ಕೆ ಶುರು ಮಾಡಿದರು. ಆದರೆ ಅಷ್ಟು ಹೇಳಿ ಕಳಿಸ್ಲಿಕ್ಕೆ ಒಳಗಿನಿಂದ ಸ್ವಲ್ಪ ಭಯ. ಯಾಕೆ ಅಂತಂದರೆ ವಿಜಯದಾಸರಿಗೆ ಶಿಷ್ಯವರ್ಗ ಭಾರಿ ಇತ್ತು. ಈ ದಿವಸ ಉಪನ್ಯಾಸಕ್ಕೆ ಶಿಷ್ಯವರ್ಗ ಸ್ವಲ್ಪ ಕಮ್ಮಿ. ಹಾಡ್ತಾರೆ, ಕುಣಿತಾರೆ, ಹಾರಾಡ್ತಾರೆ ಅಂತಂದಾಗ ನಮ್ಮಲ್ಲಿ ಜನಸಂಖ್ಯೆ ಅದಕ್ಕೆ ತುಂಬ ಸೇರಿರುತ್ತೆ. ಅದು ಸಹಜ ನಮಗೆ. ಯಾಕೆಂದರೆ ರಾಗ ಉಂಟು ಅಂತಂದಾಗ ಸ್ವಲ್ಪ ಅನುರಾಗ ಜಾಸ್ತಿ ಇರುವುದು ನಮಗೆ ಸಹಜ. ಆ ದೃಷ್ಟಿಯಲ್ಲಿ ವಿಜಯದಾಸರಿಗೆ ಶಿಷ್ಯ ಸಂಪತ್ತು ಭಾರಿ. ಆದ್ದರಿಂದ ನೇರವಾಗಿ ಹೇಳಲಿಕ್ಕೆ ಅವರಿಗೆ ಸ್ವಲ್ಪ ಭಯ ಆಯಿತು ಕಾಣುತ್ತೆ. ಏನು ಹೇಳಿ ಕಳಿಸಿದ್ರಂತೆ ಗೊತ್ತಾ? ಹೋಗಿ ಹೇಳು ಶ್ರೀನಿವಾಸಾಚಾರ್ಯಗೆ ಇವತ್ತು ಹೊಟ್ಟೆ ಸರಿ ಇಲ್ಲ ಅಂತ ಹೇಳು ಅಂತ. ಹೊಟ್ಟೆ ನೋವು ಇತ್ತಂತೆ, ಆದ್ದರಿಂದ ಬೇರೆಯಲ್ಲಿ ಊಟಕ್ಕಾಗೋದಿಲ್ಲ ಅಂತ. ಹೌದು, ವಿಜಯದಾಸರ ಪ್ರಚಾರ ಕೇಳಿ ಹೊಟ್ಟೆ ನೋವು ಅವರಿಗೆಲ್ಲ ಯಾರಿಗೂ ಬರಬೇಕು. ಅಷ್ಟು ವಿಜಯದಾಸರು ಪ್ರಚಾರಕ್ಕೆ ಬಂದವರು, ಸಾತ್ವಿಕವಾಗಿ ಬೆಳಕಿಗೆ ಬಂದವರು. ಸರಿ, ಆ ಶಿಷ್ಯ ಹೋಗಿ ಹಾಗೆ ಹೇಳಿದ ವಿಜಯದಾಸರ ಹತ್ರ, ಅವರಿಗೆ ಬರಲಿಕ್ಕೆ ಆಗುವುದಿಲ್ಲ ಅಂತ, ಅವರಿಗೆ ಹೊಟ್ಟೆ ನೋವು. ಹೌದಾ, ಹಾಗೆ ಆಗಲಿ ಅಂತ. ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿಹಿ ಏಧಮಾನ ಮದಹ. ಅಹಂಕಾರ ಅಲ್ವೋ ಇದು? ಅದಕ್ಕೆಂದದ್ದು ಬ್ರಹ್ಮಹತ್ಯ ಶಿರಸ್ಕಂಚ. ವಿಜಯದಾಸರೆನ್ನತಕ್ಕಂಥ ಒಬ್ಬ ಬ್ರಹ್ಮಜ್ಞಾನಿಗೆ ಅವಮಾನ ಮಾಡಿದ್ದು ದೇವರು ನೋಡಿಲ್ಲ. ಶ್ರೀನಿವಾಸಾಚಾರ್ಯರು ತುಂಬ ಸುಧಾ ಓದಿದ್ದಾರೆ, 56 ಸಲ ಸುಧಾಮಂಗಳ ಮಾಡಿದ್ದಾರೆ. ವಿಜಯದಾಸರು ಎಲ್ಲಿ ಸುಧಾಮಂಗಳ ಮಾಡಿದ್ದಾರೆ? ಆದ್ದರಿಂದ ವಿಜಯದಾಸರಿಗಿಂತ ಶ್ರೀನಿವಾಸದಾಸರೇ ದೊಡ್ಡವರು ಅಂತ ದೇವರು. ಮತ್ತೆ ವಿಜಯದಾಸರಿಗೆ ಅಪಮಾನ ಮಾಡಿದ, ಆದ್ದರಿಂದ ಹೊಟ್ಟೆ ನೋವು. ದೇವರು ಕೂಡ ವಿಜಯದಾಸರು ಅರ್ಜಿ ಬರೆದದ್ದಕ್ಕೆ ದೇವರು ಸಹಿ ಮಾಡಿದ. ಶುರುವಾಯಿತು ಹೊಟ್ಟೆ ನೋವು. ಏನು ಮಾಡುವುದು, ಎಲ್ಲಿ ಹೋಗುವುದು. ಅಲ್ಲ, ಹೊಟ್ಟೆ ನೋವು ಬಂದದ್ದು ಒಳ್ಳೇದಾಯ್ತಾ? ಒಳ್ಳೇದಾಯಿತು. ಯಾಕೆ ಒಳ್ಳೇದಾಯಿತು? ತೀರ್ಥಯಾತ್ರೆಗೆ ಒಳ್ಳೇದಾಯಿತು. ತೀರ್ಥಯಾತ್ರೆಗೆ ಹೊರಟರು ಅಂತಂದರೆ ಅವಾಗ ಇದ್ದ ಬದ್ದ ದೇವಸ್ಥಾನಗಳೆಲ್ಲ ನೆನಪಾಗುತ್ತಲ್ಲ. ನಿಮ್ಮ ಉಡುಪಿ, ತಿರುಪತಿ, ಮಂತ್ರಾಲಯ, ಅದು ಇದೆಲ್ಲ ನೆನಪಾಯ್ತು. ಎಲ್ಲ ಕಡೆಗೂ ಹೋಗೋದು ಏನು, ಅಲ್ಲಿ ಯಾವ ಸೇವೆ ಉಂಟು ಆ ಸೇವೆ ಮಾಡೋದು, ಸೋದೆ ಹೋಗೋದು, ಕಾಯಿ ಕಟ್ಟಿಕೊಂಡು ಸೇವೆ ಮಾಡೋದು, ಉಡುಪಿಗೆ ಬರೋದು, ನೆಲದಲ್ಲಿ ಊಟ ಮಾಡೋದು. ಅದು ಈಗ ಅದು ಶುರುವಾದದ್ದು, ಜಾಸ್ತಿ ಮೊದಲೇನಷ್ಟು ಇರಲಿಲ್ಲ ಅಂತ ನಾನು ಸುಮ್ಮನೆ ಹೇಳಿದ್ದು. ಹೀಗೆ ಎಲ್ಲಿ ಯಾವ ಸೇವೆಗೆ ಮಹತ್ವ ಉಂಟು ಅಲ್ಲಿ ಆ ಸೇವೆಯನ್ನು ಮಾಡಿಕೊಂಡು ಬಂದರು. ಎಲ್ಲಿ ಏನು ಮಂತ್ರಾಲಯಕ್ಕೆ ಹೋದರು, ಅಲ್ಲಿ ಹೋದರು, ಹೊಟ್ಟೆ ನೋವು ಕಮ್ಮಿ ಆಗ್ತಾ ಇಲ್ಲ. ಕೊನೆಗೆ ಅವರಿಗೆ ಆದದ್ದು ಪಾಪ ಮಂತ್ರಾಲಯ ಸ್ವಾಮಿಗಳೇ ಅವರಿಗೆ ಅಯ್ಯೋ ಅಂತ ತೋರಿತು ಕಾಣುತ್ತೆ ಈ ಜಗನ್ನಾಥದಾಸರ ಮೇಲೆ, ಈ ಶ್ರೀನಿವಾಸಾಚಾರ್ಯ ಮೇಲೆ. ಇದು ಓದಿ ಪೂರ ಮರುಳಾಗಿ ಬಿಟ್ಟಲ್ವೋ ಅಂತ ಅವರಿಗೆ. ಅಲ್ಲಿ ಸ್ವಪ್ನದಲ್ಲಿ ಏನೋ ಸೂಚನೆ ಆಯಿತು ಕಾಣುತ್ತೆ. ಎಲ್ಲಿ ಜಾರಿ ಬಿದ್ದಿದ್ದೇವೋ ಅಲ್ಲೇ ಕೈ ಊರಬೇಕು ಅಂತ ಸ್ವಪ್ನದಲ್ಲಿ ಏನೋ ತೋರಿದಂತೆ ಆಯ್ತದ. ಓಡಿ ಬಂದರು. ವಿಜಯದಾಸರ ಬಳಿಗೆ ಅಷ್ಟರ ತನಕ ಬಂದಿಲ್ಲ, ಏನು ಹೇಳೋದು ಅವನ ಹತ್ರ ಅಂತ ಓಡಿ ಬಂದರು. ದೂರ್ವಾಸರು ಅಂಬರೀಷ ಇದ್ದಂತೇನೆ ಓಡಿ ಬಂದು ವಿಜಯದಾಸರ ಹತ್ರ, ಹೀಗಾಯಿತು, ಅಪರಾಧ ಆಯಿತು ನನ್ನದು, ನಾನು ಊಟಕ್ಕೆ ಬರುವುದಿಲ್ಲ ಅಂತ ಹೇಳಬಾರ್ದಿತ್ತು, ನಂದು ತಪ್ಪಾಯಿತು, ನನ್ನನ್ನು ಮನ್ನಿಸಬೇಕು ಅಂತ ಶ್ರೀನಿವಾಸ ಆಚಾರ್ಯರು ದಾಸನ ಪಾದಕ್ಕೆ ಎರಗಿದರು. ಆ ವಿಜಯದಾಸರನ್ನು ಕೆಲವರು ಮೂದಲಿಸಿದ್ದುಂಟು. ಆದರೂ ವಿಜಯದಾಸರು ಅವರು ತುಂಬಿದ ಕೊಡ, ಆದ್ದರಿಂದ ಎಲ್ಲಿಯೂ ಕೂಡ ಪ್ರತಿಕ್ರಿಯಿಸಲಿಕ್ಕೆ ಹೋಗ್ತಿರಲಿಲ್ಲ. ಅವರನ್ನು ಮೂದಲಿಸಿದ ಕ್ರಮ ಏನಂತೆ ಗೊತ್ತಾ? ಏನದು, ಕೂಸಿನ ಮಗ ದಾಸ ಅಂತ ಅವರನ್ನು ಮೂದಲಿಸಿದ್ದದ್ದಂತೆ. ಪಾಪ ಅಷ್ಟೂ ಬಡತನ ಇತ್ತಂತೆ ವಿಜಯದಾಸರಿಗೂ ಕೂಡ. ಅವರನ್ನು ಕೂಸಿನ ಮಗ ದಾಸ ಅಂತ ಮೂದಲಿಸಿದ್ರಂತೆ. ಆದರೆ ಅದನ್ನು ಅವರು ಸ್ತೋತ್ರ ಅಂತ ತಗೊಂಡ್ರಂತೆ. ನಮ್ಮಲ್ಲಿ ನಿಂದಾಸ್ತುತಿ ಅಂತ ಉಂಟಲ್ಲ, ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ ಉಂಟಲ್ಲ, ಅದೇ ರೀತಿ ಅದನ್ನು ಅವರು ಸ್ತೋತ್ರ ಅಂತ ಸ್ವೀಕಾರ ಮಾಡಿದ್ರಂತೆ ವಿಜಯದಾಸರು. ಏನು ಸ್ತೋತ್ರ? ಕೂಸಿನ ಮಗ ದಾಸ. ಹೌದು, ನಾನು ಕೂಸಿನ ಮಗ ದಾಸ. ಯಾರದ್ದು ಕೂಸು? ಕೂಸಿನ ಕಂಡೀರಾ, ಗುರು ಮುಖ್ಯ ಪ್ರಾಣನ ಕಂಡೀರಾ, ಆ ಕೂಸಿನ ಮಗ ನಾನು ಅಂತಂದ್ರು. ಕೂಸು ಅಂತೀರಿಗೆ ಈ ದಿವಸ ಯಾರಿಗೆ ಹೆಸರು? ಮುಖ್ಯ ಪ್ರಾಣನನ್ನು ಕೂಸು ಅಂತ ಕರಿತೇವಲ್ಲ, ಭಗವಂತನ ಕೂಸು ಅಂತ ಕರಿತೇವಲ್ಲ. ಆದ್ರಿಂದಲೇ ಬೇರೆ ಯಾವ ದೇವತೆಗಳಿಗೂ ದೇವರ ತೊಡೆಯಲ್ಲಿ ಜಾಗ ಇಲ್ಲ, ಮುಖ್ಯ ಪ್ರಾಣನಿಗೆ ಮಾತ್ರ ದೇವರ ತೊಡೆಯಲ್ಲಿ ಜಾಗ. ದೇವರನ್ನು ಮುಖ್ಯ ಪ್ರಾಣನ ಎಲ್ಲಿ ಚಿಂತನೆ ಮಾಡಬೇಕು? ದೇವರ ತೊಡೆಯಲ್ಲಿ ಚಿಂತನೆ ಮಾಡು. ಯಾಕೆ? ಅದು ಇನ್ನು ಕೂಸು, ಕೂಸಿನ ಕಂಡೆ. ಹಾಗಾದರೆ ನಾನು ವಿಜಯದಾಸ ಅಂದ್ರೆ ನಾನು ಯಾರು? ನಾನು ಕೂಸಿನ ಮಗ ದಾಸ, ನಾನು ಮುಖ್ಯ ಪ್ರಾಣನ ಮಗ ದಾಸ. ಅಷ್ಟು ಮೊದಲಿಗೆ ಒಳಗಾಗಿದ್ದವರು ಬಂದರು. ಶ್ರೀನಿವಾಸಾಚಾರ್ಯರು ಬಂದರು, ತಪ್ಪಾಯಿತು ಅಂತಂದರು. ವಿಜಯದಾಸರು ಅಲ್ಲಿ ವಿಜಯದಾಸರ ತಾಕತ್ತೇನಿತ್ತು ಗೊತ್ತಾ? ಎಂಥ ಸಾಮರ್ಥ್ಯ ಗೊತ್ತವರಿಗೆ. ಈ ಶ್ರೀನಿವಾಸಾಚಾರ್ಯರು ವರ್ಷಗಟ್ಟಲೆ ಸುಧಾಪಾಠ ಮಾಡಿ ಅಲ್ವೋ, ಆಮೇಲೆ ಅವನ ಬಾಯಿಂದ ಕಕ್ಕಿಸುವುದಲ್ವೋ, ಏನವ ಓದಿದ್ದಾನೆ ಅದನ್ನು ಬಾಯಿಂದ ಹೇಳಿಸುವುದಲ್ವೋ, ಇವರು ಏನು ಜಗದು ಕೊಟ್ಟಿದ್ದಾರೆ ಅದನ್ನೇ ತಾನೇ ಆ ಶಿಷ್ಯ ವಾಂತಿ ಮಾಡುವುದು, ಇವರೇನು ಉಣ್ಣಿಸಿದ್ದಾರೆ ಅದನ್ನೇ ತಾನೇ ವಾಂತಿ ಮಾಡಿಸುವುದು. ವಿಜಯದಾಸರ ಸಾಮರ್ಥ್ಯ ಹಾಗಿರಲಿಲ್ಲ ಅಂತೆ.
ಏನು ಈ ಶ್ರೀನಿವಾಸಾಚಾರ್ಯರದು ಸುಧಾಪಾಠನ ಶಿಷ್ಯರಿಗೆ ಕೆಲವು ವರ್ಷಗಳ ಕಾಲ ಇನ್ನು ಸುಧಾ ಅಂದರೆ ಸ್ವಾಮಿ ಕಸ್ತೂರಿ, ಕರ್ಮ ವೀರ, ಸುಧಾ, ತರಂಗ, ವಾರಪತ್ರಿಕೆ, ವಾರ್ತಾಪತ್ರಿಕೆ, ಪೀತಪತ್ರಿಕೆ ಇವುಗಳನ್ನು ಪಾಠ ಮಾಡೋದು ಉಂಟಾ ಅಂತ ಇನ್ನು ಕೇಳಬೇಡಿ. ಸುಧಾ ಅಂತ ಇದಕ್ಕೆ ಹೆಸರಲ್ಲ. ನಮ್ಮ ಸುಧಾ ಅಂದರೆ ಅಮೃತ. ಅಮೃತ ಅಂತ ಹೇಳಿ ಭಗವಂತನನ್ನು ತಿಳಿಸಿಕೊಡತಕ್ಕಂಥ ಅದ್ಭುತವಾದ ಗ್ರಂಥ. ನಿಮ್ಮದು ಡಿಗ್ರಿ ಲೆವೆಲ್ನ ಗ್ರಂಥ. 3 ಡಿಗ್ರಿ ಮಾಡಿಕೊಂಡು ಡುಮ್ಕಿ ಹೊಡೆಯುವ ಜಾಗದಲ್ಲಿ ಇಲ್ಲಿ 3ನೇ ಡಿಗ್ರಿಗೆ ಡುಮ್ಕಿ ಹೊಡಿತಾರೆ. 1ನೇ ಡಿಗ್ರಿ ಅಂದರೆ ಡುಮ್ಕಿ ಹೊಡಿತಾರೆ. ಆದ್ದರಿಂದ ಕ್ಯಾರಿ ಓವರ್ ಅಂತ ಬೊಬ್ಬೆನೇ ಬೊಬ್ಬೆ. ನಾವು ಫೈಲಾದರೂ ಪಾಸ್ ಮಾಡಿ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಮೇಲೆ ಹೋಗ್ತಾರೆ ಅಧ್ಯಯನ ಮಾಡಿಕೊಂಡು. ಸುಧಾದಲ್ಲಿ ಡುಮ್ಕಿ ಹೊಡಿತಾರೆ. ನಮ್ಮಲ್ಲಿ ಎಷ್ಟು ಅಂತಂದರೆ ಸುಧಾ ಗ್ರಂಥ ಅಂದರೆ ಏನು ಗೊತ್ತಾ ನಿಮಗೆ ಚೆನ್ನಾಗಿ? ಎಷ್ಟು ಕಷ್ಟ ಅಂತಂದರೆ ಆಗುಂಬೆ ಘಾಟಿ ಅಂತ. ಗಾಡಿ ಓಡಿಸೋರು ಬೇರೆ ಎಲ್ಲ ಕಡೆ ಕೂಡ ಒಂದೊಂದು ರೀತಿಯಲ್ಲಿ ಓಡಿಸ್ತಾರಲ್ಲ, ಖುಷಿ ಬಂದಂತ ಓಡಿಸ್ತಾರೆ. ನೋಡೋಣ ಆಗುಂಬೆ ಘಾಟಿಯಲ್ಲಿ ಹಾಗೆ ಓಡಿಸ್ರಿ. ತುಂಬ ಎಚ್ಚರಿಕೆಯಲ್ಲಿ ಇರ್ತಾರಲ್ಲ, ಆಗುಂಬೆ ಘಾಟಿಗೆ ಸಮಾನ. ನಾವು ಮೊದಲು ಹೇಳ್ತಿದ್ದದ್ದು ಖಂಡಾಲ ಘಾಟ್ ಅಂತ. ನಮ್ಮ ಉಡುಪಿಯವರಿಗೆ ಖಂಡಾಲ ಘಾಟ್ ಗೊತ್ತಿರಲಿಕ್ಕಿಲ್ಲ. ಅದು ಬಾಂಬೆ ಹೋಗುವಾಗ, ಪೂನಾದಿಂದ ಬಾಂಬೆ ಹೋಗುವಾಗ ಸಿಗುತ್ತೆ. ಅದು ಪ್ರಚಂಡವಾದ ಘಾಟ್ ಅದೊಂದು. ಅದೇ ರೀತಿಯಲ್ಲಿ ಸುಧಾ ಗ್ರಂಥ ಅಂದರೆ, ಆ ಸುಧಾ ಗ್ರಂಥವನ್ನು ಈ ಶ್ರೀನಿವಾಸ ಆಚಾರ್ಯರು ಕೆಲವು ವರ್ಷಗಳ ಕಾಲ ಪಾಠ ಹೇಳಿ ಆ ಶಿಷ್ಯನ ಬಾಯಿಂದ ಮತ್ತೆ ವಾಂತಿ ಮಾಡಿಸುವುದಲ್ವ. ವಿಜಯದಾಸರು ಏನು ಮಾಡಿದ್ರಂತ ಗೊತ್ತಾ? ಏನು ನೀವು ಸುಧಾ ಪಾಠ ಮಾಡ್ತಿದ್ದದ್ದ ಅಂತ ಶ್ರೀನಿವಾಸಾಚಾರ್ಯ ಹತ್ರ ಕೇಳಿ, ನಾನು ಸುಧಾ ಹೇಳಿಸ್ಲೋ, ನಾನು ಆ ಗ್ರಂಥವನ್ನು ಹೇಳಿಸ್ಲು, ಸಂಸ್ಕೃತದ ಆ ಗ್ರಂಥವನ್ನು ನಾನು ಹೇಳಿಸ್ಲು ಅಂತ ವಿಜಯದಾಸರು ಒಬ್ಬ ಹುಡುಗನನ್ನು ಕರೆದ್ರಂತೆ. ಅವ ಯಾರು ಗೊತ್ತಾ? ಆ ಹುಡುಗ ಆ ವಿಜಯದಾಸರ ಮನೆಯಲ್ಲಿ ಆ ದಿವಸ ವಿಶೇಷ ಇತ್ತಲ್ಲ, ಏನೋ ಕಾರ್ಯಕ್ರಮ ಇತ್ತಲ್ಲ, ಕಾರ್ಯಕ್ರಮಕ್ಕೆ ಕಡಿದು ಕೊಡ್ಲಿಕ್ಕೆ ಬಂದವ. ಅಡಿಗೆ ಭಟ್ರು ಅಂತ ಅರ್ಥ. ಅಡಿಗೆ ಭಟ್ರಾದ್ರೂ ವಾಸಿ ಸ್ವಾಮಿ, ಕಡಿದು ಕೊಡಿಲಿಕ್ಕೆ ಬರ್ತಾರಲ್ಲ, ಅವ್ರಿಗೆ ಎಂಥದ್ದು ಇರೋಲ್ಲ. ಇಷ್ಟು ಸುತ್ತ ಆದ್ಮೇಲೆ ಅಷ್ಟೇ ಸುತ್ತಾದ ಕೂಡ ನಿಲ್ಲಿಸೋರು ಅಷ್ಟು. ಅದು ಸಣ್ಣ ಆಗುದಿಲ್ವೋ ಅಂತ ನೋಡೋದು. ಅಂಥವ್ರು ಕಡಿದುಕೊಡೋದು. ಅವನನ್ನು ಕರೆದ್ರು. ಯಾರು? ವಿಜಯದಾಸರು. ಅವನನ್ನು ಕರೆದ್ರು. ಬಾ. ಅವ ಪಾಪ ಬೆದ್ದ ಅಂದರೆ ಬೆದ್ದ. ಅವ ನೀರು ತರ್ತಿದ್ದ. ಅವನಿಗೆ ಅಷ್ಟೇ ಕೆಲಸ ಗೊತ್ತು. ತೆಂಗಿನಕಾಯಿ ಇದು ಮಾಡಲಿಕ್ಕೆ ಗೊತ್ತಿಲ್ಲ, ಕಡಿಲಿಕ್ಕೆ ಗೊತ್ತು. ಅದಕ್ಕೆ ನೀರು ಹಾಕಲಿಕ್ಕೆ ಅಡಿಗೆವನೇ ಬರಬೇಕು, ಎಷ್ಟು ನೀರು ಹಾಕಬೇಕು ಅಂತ. ಮತ್ತೆ ಕಡಿದುಕೊಳ್ಳುವುದು, ಬಾವಿಯಿಂದ ಸೇದಿ ಕೊಟ್ಟರೆ ನೀರು ತರುವುದು. ಸೇದಿದ ನೀರನ್ನು ಹಿಡ್ಕೊಂಡು ಬರ್ತಾ ಇದ್ದಂತೆ. ವಿಜಯದಾಸರು ಕೊಡ ಅಲ್ಲಿ ಇಡು ಅಂತಂದ್ರಂತೆ. ಇಟ್ಟ. ಬಾ ಇಲ್ಲಿಗೆ ಅಂತಂದ್ರಂತೆ. ಬಂದ. ಅವನ ತಲೆ ಮೇಲೆ ಕೈ ಇಟ್ಟರಂತೆ. ಕೈ ಇಟ್ಟು ಹೇಳು, ಸುಧಾನುವಾದ ಮಾಡು ಅಂತಂದು. ಶ್ರೀಯಪತ್ಯೆ ನಿತ್ಯ ಗಣಿತ ಗುಣಮಾನಿತ್ಯ ವಿಷ ಶುರು ಮಾಡಿದ. ಅವನಿಗೆ ಸುಡು ತಿನ್ನಲಿಕ್ಕೆ ಒಂದು ಸಂಸ್ಕೃತ ಕನ್ನಡ ಅಕ್ಷರ ಬರ್ತಿರ್ಲಿಲ್ಲ ಅವನ ಬಾಯಿಯಿಂದ. ವಿಜಯದಾಸರು ತಲೆ ಮೇಲೆ ಕೈ ಇಟ್ಟರು. ಇಡೀ ಸುಧಾ ಒಂದೇ ಸವನೆ ಸಂಸ್ಕೃತದ ವಾಕ್ಯಗಳನ್ನು ಉದ್ದ ವಾಕ್ಯ ಒಂದೇ ಸವನೆ ಹೇಳಲಿಕ್ಕೆ ಶುರು ಮಾಡಿದ. ಜಗನ್ನಾಥ ಶ್ರೀನಿವಾಸ ತೀರ್ಥರಿಗೆ ಹೊಟ್ಟೆ ನೋವಿನ ಜೊತೆಗೆ ತಲೆನೋವು ಶುರುವಾಯಿತು. ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿಹಿ ಏಧಮಾನ ಮದಃ. ಹಾಗಾಗಿ ಶ್ರೀನಿವಾಸ ತೀರ್ಥರು ಶ್ರೀನಿವಾಸ ಆಚಾರ್ಯರಿಗೆ ವಿಜಯದಾಸರು ಕೊಟ್ಟಿರುವ ಎಚ್ಚರಿಕೆ, ಜನರಿಗೆ ವಿದ್ಯೆ ಬೇಕು, ಜೊತೆಯಲ್ಲಿ ಮದ ಕೂಡುದು. ಅಂತಹ ಮದ ಇದ್ದವರಿಗೆ ಕುಂತಿ ಸೇರಿಸಿದ್ರು. ನೀನು ಒಲಿಯೋಲ್ಲ ಅಂತವರ ಬಾಯಿಯಿಂದ ಶ್ಲೋಕ ಬರೋಲ್ಲ, ಯಾವ ಶ್ಲೋಕನೂ ಬರೋಲ್ಲ. ಆಮೇಲೆ ವಿಜಯದಾಸರು ಇವರಿಗೆ ಹೊಟ್ಟೆ ನೋವನ್ನು ಕಡಿಮೆ ಮಾಡಿ, ಇವರು ತಪ್ಪಾಯಿತು ಅಂತ ಹೇಳಿಕೊಂಡು ಪ್ರಾಯಶ್ಚಿತ್ತವಾಗಿ ಹರಿಕಥಾಮೃತ ಸಾರ ಅಂತ ಗ್ರಂಥ ಬರೆದರು. ಅದ್ಭುತವಾದ ಗ್ರಂಥ. ಸಂಸ್ಕೃತ ಬರುತ್ತಾ? ಶಾಸ್ತ್ರ ಚೆನ್ನಾಗಿ ಅರ್ಥ ಆಗಿದೆ. ಇದು ಬೇಕಿಲ್ಲ. ಇದು ಅರ್ಥ ಆಗುವುದಿಲ್ವೋ? ಕನ್ನಡದ ಹಾಡು ಇದು ಷಡ್ಪದಿಯಲ್ಲಿ ಉಂಟು. ಇದು ಅರ್ಥ ಆಗುವುದಿಲ್ವೋ? ಹಾಗಾದರೆ ಸಂಸ್ಕೃತನೂ ಅರ್ಥ ಆಗುವುದಿಲ್ಲ. ಆ ಮಟ್ಟದಲ್ಲಿ ಉಂಟು. ಮಾಡಿ ಗ್ರಂಥ ನೀವು. ಅದಕ್ಕೆ ಸರಿಯಾಗಿ ಈ ಗುರು ಶಿಷ್ಯರ ಮಧ್ಯದಲ್ಲಿ ಮತ್ತೊಬ್ಬ ಶಿಷ್ಯ, ವಿಜಯದಾಸರ ಶಿಷ್ಯ ಗೋಪಾಲದಾಸರು ಸೇರಿಕೊಂಡ್ರು. ಅವರಂದರು, ಪಾಪ ಪಶ್ಚಾತ್ ತಾಪ ಪಟ್ಟಿದ್ದಾನೆ ಶ್ರೀನಿವಾಸಾಚಾರ್ಯ, ಇದೇ ಪ್ರಾಯಶ್ಚಿತ್ತವನಿಗೆ. ಆದ್ದರಿಂದ ನಿನಗೆ 40 ವರ್ಷ ಆಯುಷ್ಯ ನನ್ನದು ಕೊಡ್ತೇನೆ, ಹೆಚ್ಚಿನ ಗ್ರಂಥಗಳನ್ನು ಮಾಡು ಅಂತಂದರು. ಅವರಿಂದ 40 ವರ್ಷ ಆಯುಷ್ಯ ಪಡ್ಕೊಂಡ್ರು. ಅದ್ಭುತವಾಗಿ ಗ್ರಂಥ ರಚನೆ ಮಾಡಿದ್ರು. ಹಾಗಾದರೆ ಸಾತ್ವಿಕರಿಗೆ ಬಂದಿರತಕ್ಕಂಥ ಮದ ಇದು ಮುಂದೆ ಒಳ್ಳೆಯ ಜಾಗದಲ್ಲಿ ಹೋಗಿ ನಿಂತಿತು. ತಾಮಸರಿಗೆ ದುರ್ಯೋಧನನಿಗೆ ಬಂದಿರತಕ್ಕಂಥ ಮದ ಅವನ ಅವಸಾನಕ್ಕೆ ಕಾರಣ ಆಯಿತು. ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿಹಿ ಏಧಮಾನ ಮದಃ. ನಾನು ಯಾಕೆ ಹೇಳಿದೆ ಅಂತಂದರೆ, ಇವತ್ತು ಜಗನ್ನಾಥದಾಸರ ಆರಾಧನೆ. ಅವರ ಕಾರ್ಯಕ್ಷೇತ್ರ ರಾಯಚೂರಿನ ಸಮೀಪ ಮಾನವಿ ಅಂತ.
ಪ್ರಾಯಶಃ ಹೆಚ್ಚಿನ ದಾಸರುಗಳೆಲ್ಲ ರಾಯಚೂರಿಗೇನೆ ಸೇರಿದವರು, ಅಲ್ಲೇ ಜಿಲ್ಲೆಯಲ್ಲಿ ಆಸುಪಾಸಲ್ಲೆಲ್ಲ ಇದ್ದವರು. ಪ್ರಾಯಶಃ ಕಲ್ಲಿನಂತೆ ಇರತಕ್ಕಂಥವರನ್ನು ಚೂರು ಚೂರು ಮಾಡಲಿಕ್ಕೆ, ರಾಯ ಅಂದರೆ ಕಲ್ಲಿಗೆ ಹೆಸರುಂಟು, ಚೂರು ಚೂರು ಮಾಡುವುದಕ್ಕೋಸ್ಕರ ಕಲ್ಲಿನಂತಿರತಕ್ಕಂತಹ ಹೃದಯಗಳನ್ನು ಮಣಿಸುವುದಕ್ಕೋಸ್ಕರ ದಾಸರುಗಳೆಲ್ಲ ಅಲ್ಲಿ ಅವತಾರ ಮಾಡಿದ್ದಾರೆ ಕಾಣುತ್ತೆ. ಅಂತಹ ರಾಯಚೂರಿನ ಸಮೀಪ ಮಾನವಿ ಅಂತ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ತನ್ನ ಜೀವನದ ಅಂತ್ಯವನ್ನು ಕಂಡುಕೊಂಡವರು. ಈಗಲೂ ಕೂಡ ಅವರಿಗೆ ಅಂಕಿತ ದೊರಕಿದ್ದು ಅಂದರೆ ಜಗನ್ನಾಥ ವಿಠಲ ಅಂತ ಅವರದ್ದು ಅಂಕಿತ ತಾನೆ. ಅವರ ಹಾಡಿನ ಕೊನೆಯಲ್ಲಿ ಜಗನ್ನಾಥ ವಿಠಲ ಅಂತ ಬರುತ್ತೆ. ಪುರಂದರ ವಿಠಲ, ಗೋಪಾಲ ವಿಠಲ, ಜಗನ್ನಾಥ ವಿಠಲ ಅಂತ. ಈ ಜಗನ್ನಾಥ ವಿಠಲ ಅಂತ ಅವರಿಗೆ ಸಿಕ್ಕಿದ್ದು ಅದು ಪಂಡರಾಪುರದಲ್ಲಿ ಅಂತಾರೆ. ಪಂಡರಾಪುರದಲ್ಲಿ ಭೀಮರತಿ ನದಿಯಲ್ಲಿ ಸ್ನಾನ ಮಾಡುವಾಗ ಕಾಲಿಗೇನೋ ಎಡವಿದಂತೆ ಆಯಿತು. ಅದನ್ನು ತೆಡವಿದಾಗ ತೆಗೆದು ನೋಡುವುದು ಸಹಜವಾಗಿ ಕುತೂಹಲ. ತೆಗೆದು ನೋಡಿದಾಗ ಅದರಲ್ಲಿ ಜಗನ್ನಾಥ ವಿಠಲ ಅಂತ ಬರೆದಿತ್ತಂತೆ. ಇದೇ ನನಗೆ ಅಂಕಿತ ಅಂತ ಹಿಡ್ಕೊಂಡ್ರು. ಅದರಿಂದ ದೇವರನ್ನು ಹಾಡಲಿಕ್ಕೆ ಶುರು ಮಾಡಿದ್ರು. ಭಾರೀ ಹಾಡಿದ್ದಾರೆ. ಅದು ಮೊನ್ನೆ ತನಕ ಆ ಅಂಕಿತದ ಕಲ್ಲು ಕೂಡ ಮಾನವಿಯಲ್ಲಿ ಇತ್ತು ಅಂತ ಜನಗಳು ಹೇಳ್ತಾ ಇದ್ದಾರೆ. ಅಂತಹ ಜಗನ್ನಾಥ ಅವರು ಈ ದಿವಸ ಸಮಾಜಕ್ಕೆ ಮಾದರಿಯಾಗಿ ನಿಂತೇನು ಅಂತ, ವಿದ್ಯೆಯ ಜೊತೆಗೆ ಮದ ಸೇರಿದ್ರೆ ಭಗವಂತ ಒಲಿಯೋಲ್ಲ, ವಿದ್ಯೆಯ ಜೊತೆಗೆ ಇನ್ನೊಬ್ಬರನ್ನು ಹೀಯಾಳಿಸುವುದು ಸೇರಿಕೊಂಡ್ರೆ ಭಗವಂತ ಒಲಿಯೋಲ್ಲ. ಜನ್ಮ ಐಶ್ವರ್ಯ ಮದ ಶ್ರೀಭಿ ಯೇಧಮಾನ ಮದಃ. ಕೃಷ್ಣ ನಮಃ ಅಕಿಂಚನ ವಿತ್ತಾಯ, ಕೃಷ್ಣನನ್ನು ಹೊಗಳ್ತಾನೆ. ನಮಃ ಇಂಥ ದಾರಿದ್ರ್ಯ, ಯಾವ ದಾರಿದ್ರ್ಯ? ಮದದ ದಾರಿದ್ರ್ಯ ಉಳ್ಳವರಿಗೆ ನೀನು ಸಂಪತ್ತು. ಆಮೇಲೆ ಎಂಥವ ನೀನು? ನಿವೃತ್ತ ಗುಣವೃತ್ತಯೇ, ನಿವೃತ್ತ ಗುಣವೃತ್ತಯೇ. ಗುಣಗಳು ಸತ್ವರಜಸ್ತಮೋ ಗುಣಗಳು, ಇವುಗಳ ಒಡನಾಟದಲ್ಲಿ ನೀನಿಲ್ಲ, ಇವುಗಳ ಇದಕ್ಕೆ ನೀನು ಸೇರೋ ಅಲ್ಲ. ಆ ಮೂರು ಗುಣಗಳು ನಿನ್ನ ಮೇಲೆ ಯಾವ ಪ್ರಭಾವವನ್ನು ಬೀರೋ ಅಲ್ಲ. ನಿವೃತ್ತ ಗುಣವೃತ್ತಯೇ, ಗುಣದ ಚಟುವಟಿಕೆಗಳು ಏನುಂಟು, ಒಮ್ಮೊಮ್ಮೆ ನಾವು ಸಾತ್ವಿಕರು ಅಂತ ಇರ್ತೇವೆ, ಅದೇ ನಾವು ಮತ್ತೊಂದು ಕ್ಷಣದಲ್ಲಿ ರಾಜಸೋ ತಾಮಸರು ಅಂತ ಆಗುತ್ತೇವೆ ಅಲ್ವೋ. ಇದು ಯಾವುದು? ಗುಣಗಳ ಪ್ರಭಾವ. ಹಾಗಾದರೆ ಮೂರು ಗುಣಗಳು ಕೃಷ್ಣ ನಿನ್ನ ಮೇಲೆ ಏನೂ ಕೆಲಸ ಮಾಡೋಲ್ಲ. ಜಗನ್ನಾಥದಾಸರು ಇದನ್ನು ಅಂದ್ರು, ನಿರ್ಗುಣ ಉಪಾಸಕಗೆ ಗುಣ ಸಂಸರ್ಗಗಳ ದೋಷ ಈಯದಲೆ ಅಪವರ್ಗದಲ್ಲಿ ಸುಖವನಿತ್ತು ಸಲಹುವನು. ಜಗನ್ನಾಥದಾಸರು ಭಗವಂತನನ್ನು ನಿರ್ಗುಣ 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 ಅಂತ ನಿತ್ಯ ಚಿಂತನೆ ಮಾಡಬೇಕಂತೆ. ನಿರ್ಗುಣ ಉಪಾಸಕಕ್ಕೆ, ನಮಗೆ ಅಂತ ಉಪಾಸನೆ ಮಾಡತಕ್ಕಂಥ ನಮಗೆ ಗುಣ ಸಂಸರ್ಗದ ದೋಷ ಈಯದಲೆ. ನಾವೇನಾದ್ರೂ ಈ ದಿವಸ ಸ್ವಲ್ಪ ರೇಗಾಡುವುದು, ಔದಾಸೀನಿರುವುದಾದ್ರೆ ಯಾವುದರ ಪ್ರಭಾವ? ಗುಣದ ಪ್ರಭಾವ ಅಲ್ವೋ. ಸತ್ವರಜಸ್ತಮೋ ಗುಣಗಳ ಪ್ರಭಾವ ಅಲ್ವೋ. ಆ ಗುಣಗಳಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾನೆ. ಯಾವಾಗ? ನಿನಗೆ ಗುಣಗಳ ಸಂಬಂಧ. ಒಂದು ಎಚ್ಚರಿಕೆ, ದೇವರನ್ನು ನಿರ್ಗುಣ 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 ಅಂತ ಉಪಾಸನೆ ಮಾಡುವುದಂದ್ರೆ ಏನು, ಹೇಗೆ? ಈ ದಿವಸ ಮಾಯಾವಾದಿಗಳು ಹೇಳ್ತಾರೆ ದೇವರನ್ನು ನಿರ್ಗುಣ ಅಂತ ಹೇಳ್ತಾರೆ. ಏನರ್ಥ? ಅವರು ದೇವರು ನಿರ್ಗುಣ ಅಂದ್ರೆ, ಅವರ ಧಾಟಿಯಲ್ಲಿ ದೇವರು ನಿರ್ಗುಣ ಅಂದ್ರೆ ಏನರ್ಥ? ದೇವರಲ್ಲಿ ತಿಳುವಳಿಕೆ ಇಲ್ಲ, ದೇವರಲ್ಲಿ ಕಾರುಣ್ಯ ಇಲ್ಲ, ದೇವರಿಗೆ ಆನಂದ ಇಲ್ಲ, ದೇವರಿಗೆ ವ್ಯಾಪ್ತಿ ಇಲ್ಲ. ಏನು ಈ ದಿವಸ ಸಮಾಜದಲ್ಲಿ ನಾವು ಗುಣಗಳನ್ನು ಕಾಣ್ತೇವೋ ಇದು ಯಾವ ಗುಣಗಳೂ ದೇವರಲ್ಲಿ ಇಲ್ಲ. ಆದ್ದರಿಂದ ದೇವರು ನಿರ್ಗುಣ ಅಂತಾರೆ ಮಾಯಾವಾದಿಗಳು. ಈ ರೀತಿ ಉಪಾಸನೆ ಅಲ್ಲ. ಮತ್ತೆ ಲೌಕಿಕವಾಗಿ ನಮ್ಮಲ್ಲಿ ನಿಮ್ಮಲ್ಲಿ ಏನು ಸತ್ವರಜಸ್ತಮೋ ಗುಣಗಳ ಪ್ರಭಾವಕ್ಕೆ ಒಳಗಾಗಿದ್ದೇವಲ್ಲ, ಒಳಗಾಗಿ ನಮ್ಮಲ್ಲಿ ಏನೋ ಕೆಲವು ಉಂಟಲ್ಲ, ಏನು ಅದೇ ಆಲಸ್ಯ ಅಥವಾ ಮೂರ್ಖತನ ಅಥವಾ ರೇಗಾಡುವುದು, ಇದು ಕೂಡ ಒಂದನ್ನು ಗುಣ ಅಂತಲೇ ಕರಿತೇವಲ್ಲ ನಾವು. ಮಾತ್ರ ಅದಕ್ಕೊಂದು ಶಬ್ದ ಸೇರಿ ಅಂತ ದುರ್ಗುಣ ಅಂತ ಶಬ್ದ ಅಂತೂ ಗುಣ ಅಂತಂದು ಬರುತ್ತಲ್ಲ. ಹಾಗಾದ್ರೆ ಇಂತಹ ಗುಣಗಳು ನಿನ್ನಲ್ಲಿ ಇಲ್ಲ. ಇದೆಲ್ಲ ಯಾವುದರ ಗುಣಗಳು? ಇದೆಲ್ಲ ಪ್ರಕೃತಿಯಿಂದ ಬರತಕ್ಕಂಥ ಗುಣಗಳು, ಸತ್ವರಜಸ್ತಮೋ ಗುಣಗಳ ಪ್ರಭಾವ ನಮ್ಮಲ್ಲಿ ನಾವು ಕಾಣುವುದು. ಇಂತಹ ಗುಣಗಳು ನಿನ್ನಲ್ಲಿ ಇಲ್ಲ ಎನ್ನುವ ಧಾಟಿಯಲ್ಲಿ ಭಗವಂತನನ್ನು ನಿರ್ಗುಣ ಅಂತ ಹೇಳಬೇಕೇ ವಿನಃ ಗುಣವೇ ಇಲ್ಲ ಎನ್ನುವ ಧಾಟಿಯಲ್ಲಿ ನಿರ್ಗುಣ ಅಂತ ಹೇಳಬಾರದು. ಹಾಗೆ ಹೇಳಿದರೆ ಯಥಾ ಉಪಾಸತೆ ತಥೈವ ಭವತಿ. ನಾಳೆ ಇದ್ದಂಥ ನಮ್ಮಲ್ಲಿದ್ದಂಥ ಅಲ್ಪ ಸ್ವಲ್ಪ ಗುಣಗಳು ಏನೋ ಸ್ವಲ್ಪ ತಿಳುವಳಿಕೆ ಬರ್ತಾ ಉಂಟಲ್ಲ, ಈಗ ದೇವರ ಬಗ್ಗೆ ತಿಳುವಳಿಕೆ ನಮ್ಮಲ್ಲಿ ಏನೋ ಉಂಟಲ್ಲ, ತತ್ಪ್ರಯುಕ್ತ ಏನೋ ಸ್ವಲ್ಪ ನೆಮ್ಮದಿ ಉಂಟಲ್ಲ, ಇದ್ದ ನೆಮ್ಮದಿ ಹೋದೀತು, ಇದ್ದ ತಿಳುವಳಿಕೆನೂ ಹೋದೀತು. ಆದ್ರಿಂದ ನಿರ್ಗುಣ ಶಬ್ದದ ಅರ್ಥ ಪ್ರಾಕೃತ ಗುಣ. ಇದಕ್ಕೆ ಅದೇ ಉದಾಹರಣೆ ಕೊಡುವುದಾದರೂ ಕೂಡ ಒಳ್ಳೆಯ ಉದಾಹರಣೆ ಉಂಟು. ನಿರ್ಗುಣ ಶಬ್ದಕ್ಕೆ ಗುಣಗಳೇ ಇಲ್ಲ ಅಂತ ಅರ್ಥ ಅಲ್ಲ, ಗುಣಗಳು ಉಂಟು, ಆದರೂ ನಿರ್ಗುಣ ಅಂತ ಶಬ್ದ ಪ್ರಯೋಗ ಮಾಡುವುದು ಉಂಟು ಎನ್ನುವುದಕ್ಕೆ ಉದಾಹರಣೆ ಕೊಡುವುದಾದರೆ ಅದೇ ಲಗ್ನ ಆಗಿ ಹೊಸತ್ರಲ್ಲಿ ಹೆಂಡತಿ ಅಡಿಗೆ ಮಾಡುವ ಉಮೇದಲ್ಲಿ ಮಾಡಿದ್ರು ಒಂದು ಅಡಿಗೆ,
ಒಂದು ಶಿರ. ನಮಗೆ ಅದು ಬಿಟ್ಟರೆ ಮತ್ತೇನು ಗೊತ್ತಿರುತ್ತೆ? ಯಾಕೆ ಇದ್ದದ್ರಲ್ಲಿ ಸ್ವಲ್ಪ ಸುಲಭದ ಭಕ್ಷ್ಯ ಅದು. ಶಿರ ಮಾಡಿದ್ರು, ಸರಿ, ಗಂಡನ ಎಲೆಗೆ ಹಾಕಿದ್ರು. ಗಂಡನು ಅದು ಮೊದಲನೇ ಸಲ ತಿನ್ನೋದಾದರೆ ಚೆನ್ನಾಗಿ ಉಂಟು ಅಂತಾನೆ. ಯಾಕೆ ಅವನಿಗೆ ಅದರ ರುಚಿಯೇ ಗೊತ್ತಿರುವುದಿಲ್ಲ ಇಷ್ಟ ತನಕ ಏನು. ಮಠದಲ್ಲಿ ಅಲ್ಲಿ ಇಲ್ಲಿ ಅಂತೆಲ್ಲ ಕಡೆ ತಿಂದುಕೊಂಡು ಬಂದು ಆಮೇಲೆ ಲಗ್ನ ಆಗಿ ಹೆಂಡತಿ ಹಾಗೆ ಮಾಡಿ ಹಾಕಿರತಕ್ಕಂಥ ಶಿರ ಅಂತಾದರೆ ಅಂತಾನೆ, ಏನಿದು ಶಿರನ ರುಚಿ ಉಂಟಾ ಇದರಲ್ಲಿ ಅಂತಾನೆ. ಅಲ್ಲೋ, ಬೈಯೋದುಂಟಲ್ಲ, ನಮ್ಮಲ್ಲಿಯೂ ಬೈತೇವಲ್ಲ. ಅವಳು ಸ್ವಲ್ಪ ಪಾಪದವಳು ಅಂತ ಸ್ವಲ್ಪ ಬೈಯೋದು ಜೋರಾಗುತ್ತೆ ಅಷ್ಟೆ. ನಾವು ಬೈತೇವಲ್ಲ, ಏನು ಇದು ಒಂದು ಅಡಿಗೆನ, ಏನಾದರೂ ರುಚಿ ಉಂಟಾ? ಅವಳು ಬಿಟ್ಟುಕೊಡ್ತಾಳ? ಅವಳು ಉಪನ್ಯಾಸ ಕೇಳಿದವಳು, ಅವಳು ಏನಂದಾಳೆ ಗೊತ್ತಾ? ಏನು ರವೆ, ಸಕ್ಕರೆ, ತುಪ್ಪ, ನೀರು ಇಷ್ಟನ್ನು ಸೇರಿಸಿ ಒಲೆ ಮೇಲೆ ಇಟ್ಟು ಕೆಳಗಿನಿಂದ ಬೆಂಕಿ ಹಾಕಿ ಅದು ಕುದ್ದಾಗ ಏನಾದರೂ ಒಂದು ರುಚಿ ಬರಲೇಬೇಕು, ಇಲ್ವಾ ರುಚಿ ಅಂತ ಕೇಳಿದ್ದು. ಅಲ್ವೋ, ಏನಾದರೂ ರುಚಿ ಬರಲೇಬೇಕಲ್ಲ. ಸಕ್ಕರೆನೂ ರವೆನೂ ಒಟ್ಟಿಗೆ ಸೇರಿಸಿ ಇಟ್ಟರೆ ರವೆ ಮೊದಲಿರುವಾಗ ಹೇಗಿರುತ್ತೋ 1 ಗಂಟೆ ಆದರೂ ಹಾಗೇನೇ ಇರುತ್ತೆ. ಚೂರು ಚೂರು ಅಡಿಗೆ ಮಾಡಿ ಗೊತ್ತು ನನಗೂ ಕೂಡ. ನಾನು ಪಲಿಮಾರು ಶಾಲೆಗೆ ಹೋಗುತ್ತಿದ್ದವಪ್ಪ, ಒಂದು 4 ವರ್ಷ ಪಲಿಮಾರು ಮಠದ ಪ್ರಾಣದೇವರ ಅನ್ನವನ್ನೇ ಉಂಡವ ನಾನು. ಆದ್ದರಿಂದ ಏನು ಮಾಡಿದರೂ ಪಲಿಮಾರು ಮಠದ ಋಣ ತೀರಿಸಲಿಕ್ಕೆ ನನ್ನಿಂದ ಸಾಧ್ಯ ಆಗೋಲ್ಲ. ಅದಕ್ಕೋಸ್ಕರ ವಿದ್ಯಾಮಾನ್ಯರನ್ನು ಪ್ರತಿ ದಿವಸ ನಾನು ನೆನೆಸುವ ಮೂಲಕ ಆದರೂ ಸ್ವಲ್ಪ ಋಣ ಪರಿಹಾರ ಮಾಡಿಕೊಳ್ಳೋಣ. 4 ವರ್ಷ ಅಲ್ಲೇ ಇದ್ದು ತಿಂದವ. ಅಲ್ಲಿ ಒಬ್ಬರು ಕೊಟ್ಟಾರಿಗಳಿದ್ದರು. ಕೊಟ್ಟಾರಿಗಳು